ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೇಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಆತ್ಮೀಯ ಭಗವದ್ಭಕ್ತರೇ, ಶ್ರೀರಾಮಕೃಷ್ಣರ ದೃಷ್ಟಾಂತ ಕಥೆಗಳು ಭಾಗ 4. ಈಗಾಗಲೇ 3 ಭಾಗಗಳು ವಿಚಾರ ಸರಣಿ ಮುಗಿದಿದೆ. 4ನೇ ಸರಣಿಗೆ ಹೋಗ್ತಾ ಇದ್ದೇವೆ. ಪ್ರಾಯಶಃ ಡಾಕ್ಟರ್ ರಾಘವೇಂದ್ರ ಅವರು ಹೇಳಿದ ಹಾಗೆ ಇದ್ರ ಬಗ್ಗೆ ಸಾಕಷ್ಟು ಒಳ್ಳೆ ಸ್ಪಂದನ ಸಿಗ್ತಾ ಇದೆ. ಜನರಿಗೆ ಇದರಲ್ಲಿ ಆಸಕ್ತಿ ಇರೋದ್ರಿಂದ ಹೆಚ್ಚೆಚ್ಚು ಕೇಳಬೇಕು ಅನ್ನುವಂತಹ ತವಕ ಇದೆ. ಹಾಗಾಗಿ ಹೆಚ್ಚೆಚ್ಚು ಜನ ಕೂಡ ಇದರಲ್ಲಿ ಸೇರ್ತಾ ಇರೋದನ್ನು ನಾವು ಕಾಣಬಹುದು. ಯಾಕಪ್ಪ ಅಂತಂದರೆ, ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ನನ್ನ ಮೊದಲನೇ ಉಪನ್ಯಾಸದಲ್ಲೇ ಕತೆಗಳು ಅಂದರೆ ಅಬಾಲ ವೃದ್ಧರಿಗೆ ಎಲ್ಲರಿಗೂ ಕೂಡ ಆಸಕ್ತಿ, ಅದರಲ್ಲೊಂದು ಹಂಬಲ, ತಿಳ್ಕೊಳ್ಬೇಕು, ಕೇಳಬೇಕು ಅಂತ ಹೇಳಿ. ಹಾಗಾಗಿ ಅದು ಭಗವಾನ್ ಶ್ರೀರಾಮಕೃಷ್ಣರೇ ಅವತಾರ ವರಿಷ್ಠರು ಆಗಿರುವಂತಹ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಕಥೆಗಳ ಮೂಲಕ ಉನ್ನತವಾದ ವಿಚಾರಗಳನ್ನು, ವೇದಾಂತ ತತ್ವವನ್ನು, ಸಾಂಖ್ಯಶಾಸ್ತ್ರದಲ್ಲಿ ಹೇಳಿರುವಂಥ ತತ್ವಗಳನ್ನು, ತಂತ್ರಶಾಸ್ತ್ರದಲ್ಲಿ ಹೇಳಿರುವಂತಹ ತತ್ವಗಳನ್ನು, ಮತ್ತು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ, ಇನ್ನಿತರೆ ಶಾಸ್ತ್ರಗ್ರಂಥಗಳಲ್ಲಿ ಹೇಳಿರುವಂತಹ ಘನವಾದ ವಿಚಾರವನ್ನು ಸರಳವಾದ ಕಥೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ, ದಿನನಿತ್ಯ ಜೀವನಗಳಲ್ಲಿ ನಡೆದಿರುವಂಥ ಆಗು ಹೋಗುಗಳನ್ನು ಇಟ್ಕೊಂಡು ಹೇಳಿ ನಮ್ಗೆ ಅರ್ಥ ಮಾಡಿಸ್ತಾ ಇರುವಂಥದ್ದು ಅವರ ಒಂದು ಉಪದೇಶದ ಶೈಲಿ. ಅದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಶ್ರೀರಾಮಕೃಷ್ಣರ ದೃಷ್ಟಾಂತ ಕಥೆಗಳು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗಲಾರದು. ಆತ್ಮೀಯರೇ, ಬುದ್ಧ 1000 ವರ್ಷಗಳ ಹಿಂದೆಯೇ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ. ನಮ್ಮಲ್ಲೊಂದು ಆಸೆ ಇದ್ದರೆ ಆ ಒಂದು ಆಸೆ ನಮ್ಮನ್ನು ದುಡಿಸುವಂತೆ ಮಾಡುತ್ತೆ. ಒಂದೇ ಒಂದು ಸಣ್ಣ ಆಸೆ ಇದ್ದರೂ ಶ್ರೀರಾಮಕೃಷ್ಣ ಹೇಳ್ತಾರೆ ಅದು ನಮಗೆ ಜನ್ಮಕ್ಕೆ ಕಾರಣವಾಗುತ್ತೆ, ಮತ್ತೊಂದು ಜನ್ಮಕ್ಕೆ ಕಾರಣವಾಗುತ್ತೆ. ಈ ಆಸೆ ಇರೋದ್ರಿಂದನೇ ಎಲ್ಲವೂ ಕೂಡ ನಮಗೆ ಆಗ್ತಾ ಇರುವಂಥದ್ದು, ಜನ್ಮ ಆಗುವಂಥದ್ದು, ನಮ್ಮ ಕೆಲಸಗಳು ಮಾಡ್ತಾ ಇರುವಂಥದ್ದು ಇತ್ಯಾದಿ ಎಲ್ಲವೂ ಕೂಡ ಅಂತ. ಅದು ಒಂದು ಶಕ್ತಿಯೂ ಹೌದು, ಹಾಗೂ ನಮಗದು ಬಂಧನಕ್ಕೆ ಒಂದು ಕಾರಣವೂ ಹೌದು ಅನ್ನುವಂಥದ್ದನ್ನು ಶಾಸ್ತ್ರಗ್ರಂಥಗಳು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದನ್ನೇ ಶ್ರೀರಾಮಕೃಷ್ಣರು ತುಂಬ ಚೆನ್ನಾಗಿ ನಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತಾರೆ. ಹೇಗಪ್ಪ ಅಂತಂದರೆ, ಅವರೊಂದು ಸಣ್ಣ ಕಥೆಯನ್ನು ಹೇಳ್ತಾರೆ. ಏನು ಅಂತ ಅಂದರೆ, ಒಂದು ಹದ್ದು ಕೆರೆ ಹತ್ರ ಕೂತಿತ್ತು, ಇಲ್ಲ ಅಲ್ಲಿ ಓಡಾಡ್ತಾ ಇತ್ತು. ಮೀನುಗಾರರು ಮೀನನ್ನು ಹಿಡಿತಾ ಇದ್ರು. ಮೀನನ್ನು ಹಿಡಿದು ಬಲೆಯಿಂದ ತಮ್ಮ ಬುಟ್ಟಿಗಳಲ್ಲಿ ಹಾಕ್ಕೊಳ್ತಾ ಇದ್ರು. ಆ ಸಮಯದಲ್ಲಿ, ಹಾಕ್ತಾ ಇರುವಂಥ ಸಮಯದಲ್ಲಿ ಈ ಹದ್ದು ಒಂದು ಮೀನನ್ನು ಕಚ್ಕೊಂಡು ಹೊಟ್ಟೋಯ್ತು. ಅದು ಆಹಾರಕ್ಕೋಸ್ಕರ. ಮೀನನ್ನು ಅದು ಕಚ್ಕೊಂಡು ಹೋಗಿದ್ದೇ ತಡ, ಹಾರಿ ಸ್ವಲ್ಪ ಮುಂದಕ್ಕೆ ಹೋಗೋಷ್ಟರಲ್ಲೇ ಒಂದು ಕಾಗೆಗಳ ಗುಂಪು ಅದನ್ನು ಹಿಂಬಾಲಿಸ್ಕೊಂಡು ಬಂತು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಯಾಕಪ್ಪ ಹಿಂಬಾಲಿಸ್ಕೊಂಡು ಬಂತು ಅಂತಂದರೆ, ಅವಕ್ಕೆಲ್ಲವೂ ಕೂಡ ಆ ಮೀನನ್ನು ತಿನ್ನಬೇಕು ಅನ್ನುವಂಥ ಆಸೆಯಿಂದ ಕಾಗೆಗಳ ಒಂದು ಗುಂಪು ಈ ಹದ್ದನ್ನು ಹಿಂಬಾಲಿಸ್ಕೊಂಡು ಬರುತ್ತೆ, ಹಿಮ್ಮೆಟ್ಕೊಂಡು ಬರುತ್ತೆ. ಅದು ಪೂರ್ವ ದಿಕ್ಕಿನಲ್ಲಿ ಹೋಗುತ್ತೆ, ಆದರೂ ಈ ಕಾಗೆಗಳ ದಂಡು ಬರುತ್ತೆ. ಪಶ್ಚಿಮ ದಿಕ್ಕಿಗೆ ಬರುತ್ತೆ, ಪಶ್ಚಿಮ ದಿಕ್ಕಿನ ಕಡೆ ಹೋಗುತ್ತೆ ಈ ಹದ್ದು, ಆದರೂ ಈ ಕಾಗೆಗಳ ಗುಂಪು ಅಲ್ಲೂ ಕೂಡ ಹಿಂಬಾಲಿಸುತ್ತೆ. ಉತ್ತರ ದಿಕ್ಕಕ್ಕೆ ಹೋಗುತ್ತೆ, ದಕ್ಷಿಣ ದಿಕ್ಕಕ್ಕೆ ಹೋಗುತ್ತೆ, ಅಲ್ಲೂ ಕೂಡ ಕಾಗೆಗಳ ದಂಡು ಹಿಂಬಾಲಿಸುತ್ತೆ. ಕೊನೆಗೆ ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ, ಏನೇನು ದಿಕ್ಕಿದೆಯೋ ಎಲ್ಲ ದಿಕ್ಕುಗಳಲ್ಲೂ ಈ ಹದ್ದು ಹೋಗುವಂಥ ಪ್ರಯತ್ನ ಮಾಡುತ್ತೆ ಈ ಕಾಗೆಗಳಿಂದ ತಪ್ಪಿಸ್ಕೊಳ್ಳೋಣ ಅಂತ. ಆದರೂ ಆಗೋದಿಲ್ಲ. ಕೊನೆಗೆ ಅದಕ್ಕೆ ಬೇಜಾರಾಗಿ ಪ್ರಾಯಶಃ ಅದಕ್ಕೆ ಬೈಬೇಕು ಅಂತೇಳಿ ಅದರದೇ ಆದ ಭಾಷೆಯಲ್ಲಿ ಕೊಕ್ಕನ್ನ ಅದು ತೆರಿತದೆ. ಕೊಕ್ಕನ್ನು ತೆರೆದ ತಕ್ಷಣ ಆ ಮೀನು ಅದೇನು ಇಟ್ಕೊಂಡಿತ್ತಲ್ಲ ಅಷ್ಟೊತ್ತವರೆಗೂ ಆ ಮೀನು ಬಿದ್ದು ಹೋಗ್ಬಿಡ್ತು. ಮೀನು ಬಿದ್ದೋಗಿದ್ದೇ ತಡ ಈ ಕಾಗೆಗಳ ದಂಡು ಎಲ್ಲಿ ಆ ನೆಲದ ಮೇಲೆ, ಭೂಮಿ ಮೇಲೆ ಬಿತ್ತೋ ಅಲ್ಲಿಗೆ ಆ ಇಡೀ ಕಾಗೆಗಳ ದಂಡು ಹೊಟ್ಟೋಯ್ತು. ಈ ಹದ್ದನ್ನು ಬಿಟ್ಬಿಟ್ವು.
ಇಷ್ಟೊತ್ತು ಹದ್ದನ್ನ ಅದು ಹಿಂದಿಂದೆ ಹೋಗ್ತಾ ಇದ್ದಂಥ ಈ ಕಾಗೆಗಳ ದಂಡು ಮೀನು ಬಿದ್ದಿದ ತಕ್ಷಣವೇ ಆ ಹದ್ದನ್ನು ಬಿಟ್ಟು ಮೀನಿನ ಕಡೆಗೆ ಹೊರಟೋಯ್ತು. ಮೀನು ಬಿದ್ದ ಕಡೆಗೆ ಹೊರಟೋದ್ವು ಅವೆಲ್ಲ. ಆವಾಗ ಈ ಹದ್ದು ಹಾರಿ ಹತ್ತಿರದಂಥ ಒಂದು ಮರದ ಹತ್ರ ಬಂದು ಕೂತ್ಕೊಂಡು ನಿಟ್ಟುಸಿರು ಬಿಡ್ತಾ ಹೇಳುತ್ತೆ, ಅಪ್ಪ, ಒಂದು ಮೀನು ಎಷ್ಟೆಲ್ಲ ನನಗೆ ಸಮಸ್ಯೆ ಮಾಡ್ತು. ನಾನು ಯಾವ ದಿಕ್ಕಿನಲ್ಲಿ ಹೋದರೂ, ಎಷ್ಟು ವೇಗವಾಗಿ ಹಾರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಈ ಕಾಗೆಗಳ ದಂಡು ಬಿಡದೆ ನನ್ನ ಸತಾಯಿಸ್ತಾ ಇದ್ವಲ್ಲ. ಏನು ಶಬ್ದ ಮಾಡ್ತಾ ಇದ್ವು, ಕಾ 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 ಅಂತೇಳಿ ಶಬ್ದವನ್ನೂ ಮಾಡ್ತಾ ಇದ್ವು. ನನ್ನನ್ನು ಒಂದು ಶಾಂತಿಯಿಂದ ಇರಲಿಕ್ಕೂ ಬಿಡಲಿಲ್ಲ. ಆ ಮೀನು ಒಂದು ಹೋಗಿದ್ದೇ ತಡ ನಾನು ಶಾಂತಿಯಿಂದ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಕೊಂಡು ಆನಂದವಾಗಿದ್ದೀನಪ್ಪ, ಅಪ್ಪ ಸಾಕಪ್ಪ ಅಂತೇಳಿ ಈ ಉದಾಹರಣೆಯನ್ನು ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಹಾಗೆ ಆಸೆಗಳಿಂದ ನಮ್ಮ ಮನಸ್ಸು ಕ್ಷೋಭೆಗೊಳ್ಳುತ್ತೆ, ಪ್ರಕ್ಷುಬ್ಧಗೊಳ್ತದೆ. ಹಲವಾರು ರೀತಿಯಂಥ ಚಿಂತೆಗಳು ಉಂಟಾಗುತ್ತೆ. ಆಂಗ್ಸೈಟಿ ಮತ್ತು ಡಿಪ್ರೆಷನ್ನು ಮತ್ತು ಅನ್ನೆಸರಿ ವರಿ ಅಂತೆಲ್ಲ ನಾವು ಇವತ್ತು ಮಾತಾಡ್ತೀವಲ್ಲ, ಅದೆಲ್ಲದಕ್ಕೂ ಸೈಕೋಸಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ನಾವು ಇವತ್ತೇನು ಮಾತಾಡ್ತೀವಲ್ಲ, ಅದೆಲ್ಲದಕ್ಕೂ ಮೂಲ ಕಾರಣ ನಮ್ಮಲ್ಲಿರುವಂಥ ಆಸೆಗಳು. ಯಾವ ಥರ ಆಸೆಗಳು? ಭೋಗದ ಕುರಿತು, ಪ್ರಪಂಚ ಹಾಗೂ ಪ್ರಾಪಂಚಿಕ ವಸ್ತುಗಳನ್ನು ಕುರಿತು ಅದಕ್ಕಿರುವಂಥ ಹಂಬಲ, ಆಸೆಗಳಿಂದ ನಮ್ಮ ಮನಸ್ಸು ಪ್ರಕ್ಷುಬ್ಧಗೊಳ್ತದೆ ಮತ್ತು ಅದು ನಾವು ದಾಸರನ್ನಾಗಿ ಮಾಡ್ತದೆ. ನಮ್ಮ ನಮ್ಮಲ್ಲಿ ಸಾಕಷ್ಟು ಹಾರಾಟಗಳು ನಡೀತಾ ಇರುತ್ತೆ. ಹೇಗದು ಕಾಗೆಗಳು ಹದ್ದನ್ನ ಹಿಂಬಾಲಿಸ್ಕೊಂಡು ಹೋಗ್ತಿತ್ತು, ಅದೇ ರೀತಿ ನಮ್ಮನ್ನು, ಜೀವಾತ್ಮವನ್ನು ಈ ಆಸೆಗಳು ಮತ್ತು ಇಂದ್ರಿಯಗಳು ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ. ಶಾಂತಿ ನೆಮ್ಮದಿಯನ್ನೆಲ್ಲವನ್ನೂ ಹಾಳು ಮಾಡುತ್ತೆ. ಹಾಗಾಗಿ ಹೇಗೆ ಹದ್ದು ಆ ಮೀನನ್ನು ಬಿಟ್ಟಿದ್ದ ತಕ್ಷಣ ಅದು ನೆಮ್ಮದಿಯಿಂದ ಇರಲಿಕ್ಕೆ, ಒಂದು ಮರದ ಮೇಲೆ ಕೂತ್ಕೊಂಡು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಯಿತೋ, ಅದೇ ರೀತಿ ನಾವು ಕೂಡ ಆಸೆಗಳನ್ನೆಲ್ಲ ಬಿಟ್ಬಿಟ್ರೆ, ಆಸೆ ರಹಿತರಾದರೆ ನಾವು ಕೂಡ ನೆಮ್ಮದಿಯ ಜೀವನವನ್ನು, ಶಾಂತಿಯ ಜೀವನವನ್ನು ನಡೆಸ್ಬೋದು ಅಂತ ಈ ಕಥೆಯ ಮೂಲಕ ಹೇಳ್ತಾರೆ. ಈಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ಸರಿ ಸ್ವಾಮೀಜಿ, ಆದರೆ ಆಸೆಗಳಿಂದ ಮುಕ್ತರಾಗುವುದು ಹೇಗೆ? ಅದಕ್ಕೆ ಶ್ರೀರಾಮಕೃಷ್ಣರೇ ತಮ್ಮ ವಚನವೇದದಲ್ಲಿ ಹೇಳಿದ್ದಾರೆ ಇನ್ನೊಂದು ಕಡೆ. ಏನಪ್ಪ ಅಂತಂದರೆ, ನಾನು ಒಳ್ಳೆಯವನಾಗಬೇಕು, ನಾನು ಭಗವತ್ ಸಾಕ್ಷಾತ್ಕಾರವನ್ನು ಪಡಿಬೇಕು, ನಾನು 10 ಜನರಿಗೆ ಸಾಧ್ಯವಾದ ಮಟ್ಟಿಗೆ ಸೇವೆಯನ್ನು ಮಾಡ್ತಾ ಭಗವಂತನ ಪೂಜೆಯಂತೆ 10 ಜನರಿಗೆ ಸೇವೆಯನ್ನು ಮಾಡಬೇಕು. ಈ ರೀತಿಯಾದ ನಾನು ಭಗವತ್ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು, ಆಧ್ಯಾತ್ಮಿಕವಾಗಿ ನಾನು ಮುಂದುವರಿಬೇಕು, ಧ್ಯಾನ ಜಪವನ್ನು ಹೆಚ್ಚೆಚ್ಚು ಮಾಡಬೇಕು, ಭಗವಂತನ ಪ್ರೀತಿಗೆ ನಾನು ಹೆಚ್ಚೆಚ್ಚು ಪಾತ್ರನಾಗಬೇಕು. ಈ ರೀತಿಯಾದ ದೈವಿ ಗುಣಗಳನ್ನು ಹೊಂದುವಂತಹ ಇಂತಹ ಆಸೆಗಳನ್ನು ನಾವು ಬೆಳೆಸ್ಕೊಳ್ಳೋದ್ರ ಮೂಲಕ ನಮ್ಮ ಪ್ರಾಪಂಚಿಕ ಆಸೆಗಳನ್ನು ಕಡಿಮೆ ಮಾಡ್ತಾ ಬರ್ಬೋದು. ಹಾಗೂ ನಾವು ಹೆಚ್ಚೆಚ್ಚು ಭಗವಂತನ ಕುರಿತು ಚಿಂತನೆಯನ್ನು ನಡೆಸ್ತಾ, ಧ್ಯಾನ ಜಪ ಪ್ರಾರ್ಥನೆಗಳನ್ನು ಮಾಡ್ತಾ ಮನಃಶುದ್ಧಿ ಉಂಟಾದಾಗ ಭಗವಂತನಿಗೂ ಇಲ್ಲ ನಮ್ಮ ನೈಜ ಸ್ವರೂಪವಾದ ಸಚ್ಚಿದಾನಂದ ಸ್ವರೂಪವಾದ ಆತ್ಮಕ್ಕೆ ನಾವು ಹತ್ತಿರವಾದಾಗ ಈ ಪ್ರಾಪಂಚಿಕ ಆಸೆಗಳು ಎಲ್ಲವೂ ಕೂಡ ನಿರ್ಮೂಲನೆಗೊಳ್ತವೆ, ಅವೆಲ್ಲವೂ ಕೂಡ ಹೊರಟೋಗ್ತವೆ, ಇಲ್ಲ ನಾಶ ಹೊಂದ್ತವೆ, ಬತ್ತಿ ಹೋಗ್ತವೆ ಅಂತ ಶ್ರೀರಾಮಕೃಷ್ಣರು ಅದಕ್ಕೆ ಉಪಾಯವನ್ನು ಕೂಡ ಸೂಚಿಸಿದ್ದಾರೆ. ಹೇಗೆ ನಾವು ಕೆಟ್ಟ ನೀರನ್ನು ತೆಗಿಬೇಕಾದ್ರೆ ಅದನ್ನು ತೆಗೆದು ಶುಚಿ ಮಾಡಿ ಒಳ್ಳೆ ನೀರನ್ನು ತುಂಬಿಸ್ತೀವಿ. ಆದರೆ ಕೆಲವು ಟೈಮಲ್ಲಿ ಒಂದು ಪಾತ್ರೆ ಅಂತ ಏನಿರುತ್ತಲ್ಲ ಅದು ದೊಡ್ಡದಾಗಿರುತ್ತೆ, ನಾವು ಅದನ್ನು ಎತ್ತಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಏನೋ ನಮ್ಮ ಗ್ಲಾಸಲ್ಲಿ ನಾವು ಕುಡಿಯುವಂಥ ಗಾಜಿನ ನೀರಿನಲ್ಲಿ ಏನೋ ಕಸ ಬಿದ್ದುಬಿಡ್ತು ಅಂದರೆ ಅದನ್ನು ಬಿಸಾಕಿ, ಆ ನೀರನ್ನು ಬಿಸಾಕಿ ಮತ್ತು ತೊಳೆದು ಹೊಸ ನೀರನ್ನು ತುಂಬ್ತೀವಿ. ಇದೇ ದೊಡ್ಡದೊಂದು ಪಾತ್ರೆ ಇದೆ, ಆ ಪಾತ್ರೆ ನಾವು ಎತ್ತಿ ಬಗ್ಸೋಕ್ಕಾಗೋದಿಲ್ಲ ಅಂದಾಗ ಏನು ಮಾಡಬೇಕಾಗತ್ತೆ, ಆ ನೀರನ್ನು ತೆಗಿಬೇಕಾಗತ್ತೆ ಮತ್ತು ಶುಚಿಗೊಳಿಸಿ ಆ ಪಾತ್ರೆಯನ್ನು ಹೊಸ ನೀರನ್ನು ತುಂಬ್ತೀವಿ. ಆದರೂ ಆ ಪಾತ್ರೆ ನಮಗೆ ಎಟಕಿಸ್ತಾ ಇಲ್ಲ, ಅದನ್ನು ನಾವು ತೆಗೆದು ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅಂದರೆ ಅವಾಗೇನು ಮಾಡಬೇಕು, ನಾವು ಒಳ್ಳೆ ನೀರನ್ನು ಸುರಿತಾ ಇರಬೇಕು. ಎಷ್ಟು ನಾವು ಒಳ್ಳೆ ನೀರನ್ನು ಸುರಿತಾ ಓವರ್ಫ್ಲೋ ಆಗ್ತಾ ಇದ್ರೂ ಕೂಡ, ನಾವು ಒಳ್ಳೆ ನೀರು ಹಾಕ್ತಿದ್ರು ಕೂಡ ಕೆಟ್ಟ ನೀರೇ ಆಚೆಗೆ ಬರ್ತಾ ಇರುತ್ತೆ. ನಾವು ಇನ್ನೂ ಹಾಕ್ತಾನೇ ಇರಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಗ್ರಂಥಗಳು. ಒಳ್ಳೆ ನೀರು ಹಾಕ್ತಾ ಇಡೀ ಆ ಪಾತ್ರೆ ತುಂಬ ಒಳ್ಳೆ ನೀರು ಯಾವಾಗ ತುಂಬಿಕೊಳ್ಳುತ್ತೋ ಆವಾಗ ನಾವು ಹೇಗೆ ಒಳ್ಳೆ ನೀರು ಹಾಕ್ತೀವೋ ಅದೇ ರೀತಿ ಒಳ್ಳೆ ನೀರೇ ಆಚೆಗೆ ಬರುತ್ತೆ. ಅದನ್ನೇ ನಾವು ಸಾಧನೆ ಅನ್ನುವಂಥದ್ದು, ಅಭ್ಯಾಸ ಅಂತ. ಆದರೆ ಯಾಕೆ ನಾವು ಧ್ಯಾನ ಮಾಡಬೇಕು, ಯಾಕೆ ನಾವು ಜಪ ಮಾಡಬೇಕು, ಯಾಕೆ ಪ್ರಾರ್ಥನೆ ಮಾಡಬೇಕು, ನಾವು ಯಾಕೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು, ಯಾಕೆ ನಾವು ಹರಿಕಥೆಗಳನ್ನು ಕೇಳಬೇಕು, ಯಾಕೆ ನಾವು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅಂದರೆ, ನಮ್ಮ ಮನಸ್ಸನ್ನುವಂಥ ಒಂದು ಪಾತ್ರೆಯ ಒಳಗಡೆ ಆದಷ್ಟು ದೈವಿ ಚಿಂತನೆಗಳನ್ನು, ಸಚ್ಚಿಂತನೆಗಳನ್ನು ಹಾಕ್ತಾ ಇರಬೇಕು, ತುಂಬಬೇಕು. ಯಾಕೆ, ಮನಸ್ಸೊಂದು ಪಾತ್ರೆ ಇದ್ದ ಹಾಗೆ, ನಾವೇನು ತುಂಬ್ತೀವೋ ಅದರ ಮೇಲೆ ನಮ್ಮ ಜೀವನ ನಿರ್ಭರ ಆಗುತ್ತೆ. ನೀವು ಈ ರೀತಿ ಯಾಕೆ ಸತ್ಸಂಗವನ್ನು ಕೇಳಬೇಕು,
ಈ ರೀತಿಯಾದಂತಹ ಸತ್ಸಂಗಗಳಿಗೆ ನೀವು ಯಾಕೆ ಬರಬೇಕು ಅಂದರೆ ಒಳ್ಳೊಳ್ಳೆ ಚಿಂತನೆಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಒಳ್ಳೆ ಚಿಂತನೆ ಪಡ್ಕೊಳ್ತಾ ನಮ್ಮ ಮನಸ್ಸಿನ ತುಂಬ್ತಾ ಹೋದಷ್ಟು ದುಷ್ಟ ಚಿಂತನೆಗಳು, ಪ್ರಾಪಂಚಿಕ ಚಿಂತನೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ನಾವು ಸಚ್ಚಿಂತನೆಗಳನ್ನು, ದೈವಿ ಚಿಂತನೆಗಳನ್ನು, ಭಗವತ್ ಚಿಂತನೆಯನ್ನು ಹೆಚ್ಚೆಚ್ಚು ತುಂಬಿಸ್ತಾ ಹೋಗಬೇಕು. ಆವಾಗ ನಾವು ನಿರ್ವಾಸನರಾಗ್ತೀವಿ ಅಂಥೇಳಿ ಶ್ರೀರಾಮಕೃಷ್ಣರು ಈ ಕಥೆಯ ಮೂಲಕ ಹೇಳ್ತಾರೆ. ಇನ್ನೊಂದು ಕೌಪಿನದ ಕಥೆಯನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಇದೇ ಆ ಆಸೆಗೆ ಸಂಬಂಧಪಟ್ಟಾಗೆ ನಮಗೆ ಎಷ್ಟೋ ಬಾರಿ ನಾವು ವಿವೇಚನಾರಹಿತರಾಗಿಬಿಟ್ರೆ, ವಿವೇಕ ಶೂನ್ಯರಾದರೆ, ಒಂದು ಸಣ್ಣ ಆಸೆಯಿಂದ ಇಲ್ಲ ಒಂದು ಸಣ್ಣ ಅವಶ್ಯಕತೆಯಿಂದ ಹೇಗೆ ಅದು ನಮಗದು ಸಂಸಾರದಲ್ಲಿ ಬಂಧನದಲ್ಲಿ ಸಿಕ್ಕಾಕಿಸ್ಬಿಡುತ್ತೆ, ಪ್ರಪಂಚದಲ್ಲಿ ಹೇಗೆ ಸಿಕ್ಕಾಕಿಸ್ಬಿಡುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಯೇ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂಥೇಳಿ ಭಜಗೋವಿಂದ ಸ್ತೋತ್ರದಲ್ಲಿ ಆದಿಶಂಕರಾಚಾರ್ಯ ಹೇಳೋದು ಕೇಳಿದ್ದೀವಿ. ಏನು ಮತ್ತೆ ಹುಟ್ಟು ಸಾವು ಈ ಚಕ್ರದಲ್ಲಿ ನಾವು ದುಸ್ತರವಾದಂಥ, ಅತ್ಯಂತ ಕಷ್ಟಕರವಾದಂಥ ಈ ಸಂಸಾರ ಚಕ್ರದಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದ್ದೇವಪ್ಪ. ಹೇ ಮುರಾರಿ, ಹೇ ಕೃಷ್ಣ, ಹೇ ಆಪಾತ್ ಬಾಂಧವ, ದಯವಿಟ್ಟು ನಮ್ಮನ್ನು ರಕ್ಷಿಸು, ಇದರಿಂದ ಪಾರು ಮಾಡು ಅಂತ. ಆದರೆ ಎಷ್ಟೋ ಬಾರಿ ನಾವು ಜಾಗೃತರಾಗಿರೋದಿಲ್ಲ, ಹುಷಾರಿಂದ ಇರೋದಿಲ್ಲ, ವಿವೇಚನೆಯಿಂದ ಇರೋದಿಲ್ಲ. ನಮ್ಮ ಜೀವನ ಯಾವಾಗಲೂ ವಿವೇಕದಿಂದ ಇರೋದಿಲ್ಲ. ತಪ್ಪುಗಳು ಮಾಡ್ತೀವಿ. ಇಲ್ಲ ಒಂದು ಸಣ್ಣ ತಪ್ಪು ಚಿಂತನೆಯಿಂದ, ತಪ್ಪು ಕೆಲಸಗಳಿಂದ ದೊಡ್ಡ ದೊಡ್ಡ ಅನಾಹುತಗಳು ನಮ್ಮ ಜೀವನದಲ್ಲಿ ನಡೆದು ಹೋಗುತ್ತೆ. ಅದೇ ರೀತಿ ಒಬ್ಬ ಸಾಧು ವಿವೇಚನಾರಹಿತನಾಗಿದ್ದರಿಂದ ಒಂದು ಕೌಪೀನಕ್ಕೋಸ್ಕರ ಅವನೊಂದು ದೊಡ್ಡ ಸಂಸಾರವನ್ನೇ ಮಾಡಿಬಿಟ್ಟ. ಅದು ಹೇಗೆ ಅಂಥೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಈ ಸಂಸಾರದಲ್ಲಿ ನಾವಿದ್ದಾಗ, ಪ್ರಪಂಚದಲ್ಲಿದ್ದಾಗ ನಾವು ವಿವೇಕಯುಕ್ತ ಜೀವನವನ್ನು ಯಾವಾಗಲೂ ನಡೆಸಬೇಕು, ಇಲ್ಲಾಂದರೆ ಅದು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಹೇಳುವಂಥ ಸಮಯದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಒಬ್ಬ ಸಾಧು, ಆಧ್ಯಾತ್ಮಿಕ ವ್ಯಕ್ತಿ ತಪಸ್ಸನ್ನು ಮಾಡ್ತಾ ಇದ್ದ. ಹೀಗೆ ಒಂದು ಕಡೆ ಬಂದಾಗ ಒಬ್ಬ ವ್ಯಕ್ತಿ ಅವನಲ್ಲಿ ಶಿಷ್ಯತ್ವವನ್ನು ಸಂಪಾದಿಸ್ತಾನೆ. ಅವರಿಂದ ಆಕರ್ಷಿತರಾಗಿ ಅವ್ರ ಜೊತೆ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಅವರ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದ. ಆಧ್ಯಾತ್ಮಿಕವಾಗಿ ಅವನು ಕೂಡ ಅವರಂತೆ ಇರಬೇಕು ಅಂತ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪರಿಪಾಲಿಸ್ಲಿಕ್ಕೆ ಪ್ರಾರಂಭ ಮಾಡ್ದ. ಹೀಗೆ ಕೆಲವು ದಿನಗಳೋ, ತಿಂಗಳುಗಳೋ, ವರ್ಷಗಳೋ ಆಗಿತ್ತು. ಗುರು ತಪಸ್ಸಿಗೋಸ್ಕರ, ಇನ್ನೂ ಹೆಚ್ಚಿನ ತಪಸ್ಸಿಗೋಸ್ಕರ ಕೆಲವು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ನೀನು ಇಲ್ಲೇ ಎಲ್ಲಾದರೂ ಇರು ಅಂಥೇಳಿ ಊರಿನ ಹೊರಗಡೆ ಒಂದು ಜಾಗದಲ್ಲಿ ಇಲ್ಲೇ ಇರು ಅಂಥೇಳಿ ಒಂದು ಗುಡಿಸಲನ್ನು ಕಟ್ಕೊಂಡು ಹೇಗೋ ಒಂದು ಇರು ಅಂತ ಹೇಳಿ ಅವನಿಗೆ ಮಂತ್ರೋಪದೇಶವನ್ನು ಮಾಡಿ ಗುರುಗಳು ಹೊರಡ್ತಾರೆ. ಇವನು ಕೂಡ ಪ್ರತಿನಿತ್ಯ ಗುರುಗಳು ಹೇಳಿದ ರೀತಿ ಚಾಚು ತಪ್ಪದೆ ತಪೋನಿಷ್ಠನಾಗಿದ್ದ. 2 ಜೊತೆ ಕೌಪೀನ ಇತ್ತು. ಕೌಪೀನ ಲಂಗೋಟಿ ನಮಗೆಲ್ಲ ಗೊತ್ತು. ಆ ಕೌಪೀನವನ್ನು ಹುಟ್ಕೊಂಡಿರ್ತಿದ್ದ ಅವನಷ್ಟೇ. ಮತ್ತು ದಿನಕ್ಕೊಂದು ಸರಿ ಹತ್ತಿರದ ಹಳ್ಳಿಗೆ ಹೋಗ್ತಿದ್ದ ಈ ತಪಸ್ವಿ. ಹಳ್ಳಿಗೆ ಹೋಗಿ ಅಲ್ಲೇನು ಆ ಹಳ್ಳಿಗರು, ಗ್ರಾಮವಾಸಿಗಳು ಭಿಕ್ಷೆಯನ್ನು ಕೊಡ್ತಾರೋ ಅದನ್ನು ಎತ್ಕೊಂಡು ಬಂದು ಅದನ್ನೇ ತಿಂತಾ ಇದ್ದ ಈ ತಪಸ್ವಿ. ಅವನ ಹತ್ರ ಇದ್ದಿದ್ದು 2 ಜೊತೆ ಕೌಪೀನ. ಒಂದು ಜೊತೆ ಕೌಪೀನ ಹಾಕ್ಕೊಂಡಿರ್ತಿದ್ದ, ಇನ್ನೊಂದು ಜೊತೆ ಕೌಪೀನವನ್ನು ಒಗೆದು ಅಲ್ಲೇ ಗುಡಿಸಲ ಹತ್ರ ಒಣಗ ಹಾಕಿರ್ತಿದ್ದ ಯಾವಾಗಲೂ. ಒಮ್ಮೆ ಈ ಇಲಿಗಳು ಬರ್ಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿ ಅವನ ಗುಡಿಸಲ ಹತ್ರ ಇಲಿ ಬಂದು ಈ ಕೌಪೀನವನ್ನು ಕಚ್ಚಾಕ್ಬಿಡ್ತು. ಎಲ್ಲ ಕಚ್ಚಿ ತುಂಡು ಮಾಡಿಬಿಟ್ಟಿತ್ತು. ಅದು ಉಪಯೋಗಿಸ್ಲಿಕ್ಕೆ ಆಗದೆ ಇರುವಂಥ ಆಗಿಬಿಡ್ತು. ಸರಿ, ಅವನು ಭಿಕ್ಷೆಗೆ ಹೋದಾಗ ಗ್ರಾಮವಾಸಿಗಳ ಹತ್ರ ಹೇಳ್ದ, ನೋಡಿ ಈ ಥರ ಇಲಿಯ ಸಮಸ್ಯೆಯಿಂದ ನನ್ನ ಕೌಪೀನ ಇದ್ದಿದ್ದು ಒಂದು ಹಾಳಾಗಿದೆ, ಯಾವುದಾದ್ರು ಸ್ವಲ್ಪ ಹಳೆ ಬಟ್ಟೆಯನ್ನು ಕೊಡ್ತೀರಾ, ನಾನು ಕೌಪೀನವನ್ನು ಮಾಡಿಕೊಂಡು ಉಪಯೋಗಿಸ್ಕೊಡ್ತೇನೆ ಅಂತ. ಸರಿ, ಸಾಧುಗಳು ಹೇಗೆ ಹಳೆ ಬಟ್ಟೆ ಕೊಡೋದು ಅಂಥೇಳಿ ಅವರು ಹೊಸ ಬಟ್ಟೆಯನ್ನೇ ಕೊಟ್ಟರು. ಅವನು ಕೌಪೀನವನ್ನು ಮಾಡಿಕೊಂಡು ಉಪಯೋಗಿಸ್ತಾ ಇದ್ದ ತಪಸ್ವಿ. ಇದೇ ರೀತಿ ಈ ಇಲಿಗಳ ಸಮಸ್ಯೆಯಿಂದ ಹೀಗೆ ಮತ್ತೆ 1-2-3 ಸರಿ ಈ ರೀತಿ ಸಮಸ್ಯೆ ಉಂಟಾಯಿತು. ಈ ರೀತಿ ಸಮಸ್ಯೆ ಉಂಟಾದ ಮೇಲೆ ಮತ್ತೆ ಆ ತಪಸ್ವಿ ಹಳ್ಳಿಗರ ಹತ್ರ ಕೇಳ್ತಾನೆ, ಇದೇ ಮತ್ತೆ ಇಲಿಗಳ ಕಾಟದಿಂದ ನನ್ನ ಕೌಪೀನ ಹಾಳಾಗಿದೆ, ದಯವಿಟ್ಟು ಬಟ್ಟೆ ಕೊಡ್ತೀರಾ ಅಂತ. ಈ ಸರಿ ಗ್ರಾಮವಾಸಿಗಳಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಅವ್ರು ಹೇಳ್ತಿದ್ರು, ತಪಸ್ವಿಗಳೇ, ನೀವು ಪ್ರತಿ ಬಾರಿ ಇಲಿ ಕಡ್ದಿತ್ತು ಅಂತ ಹೇಳ್ತಾ ಇದ್ದೀರಾ, ನಾವು ಬಟ್ಟೆ ಕೊಡ್ತಾ ಇದ್ದೀವಿ, ಅದ್ರ ಬದಲು ನೀವು ಯಾಕೆ ಒಂದು ಬೆಕ್ಕನ್ನು ಸಾಕಬಾರ್ದು? ನೀವು ಬೆಕ್ಕನ್ನು ಸಾಕ್ಕೊಂಡ್ರೆ ಆ ಬೆಕ್ಕು ಇಲಿಗಳನ್ನು ತಿಂದುಬಿಡುತ್ತೆ, ಬೆಕ್ಕಿದ್ದಾಗ ಇಲಿಗಳು ಬರೋದಿಲ್ಲ, ನಿಮ್ಮ ಕೌಪೀನ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಾರೆ. ತಪಸ್ವಿಗೆ ಹೌದು ಸರಿ ಅಂತ ಅನ್ನಿಸ್ತು. ಸರಿ, ವಿಚಾರಿಸಿದಾಗ ಯಾರೋ ಆ ಹಳ್ಳಿಯಲ್ಲೇ ಯಾರೋ ಮನೆಯಲ್ಲಿ ಬೆಕ್ಕಿನ ಮರಿ ಇತ್ತು. ಆ ಬೆಕ್ಕಿನ ಮರಿನೂ ಅವ್ರು ಕೊಟ್ಟರು. ಆ ಬೆಕ್ಕಿನ ಮರಿನ ತಂದ ತಪಸ್ವಿ, ತಂದುಬಿಟ್ಟು ಅದನ್ನು ಒಂದು ಮೂಲೆಯಲ್ಲಿ ಬಿಟ್ಟ. ಅವನ ಪಾಡಿಗೆ ಅವನು ಭಿಕ್ಷೆಯನ್ನು ಮುಗಿಸಿ ಭಿಕ್ಷೆಯನ್ನು ತಿಂದು ಅವನ ಪಾಡಿಗೆ ತಪಸ್ಸಿನಲ್ಲಿ ನಿರತನಾಗಿದ್ದ. ಈ ಇಲಿಗಳು ಕೆಲವಿತ್ತು, ಹಾಗಾಗಿ ಬೆಕ್ಕು ಬೇಟೆಯಾಡಿ ಆ ಇಲಿಗಳನ್ನು ತಿಂತಾ ಇತ್ತು. ಹಾಗಾಗಿ ಏನು ಸಮಸ್ಯೆ ಇರಲಿಲ್ಲ.
ಕೆಲವು ದಿವಸದಲ್ಲಿ ಅದು ಇರೋ ಇಲಿಗಳನ್ನೆಲ್ಲ ತಿಂದುಬಿಡ್ತು. ಈಗ ಆ ತಪಸ್ವಿಯ ಕೌಪಿನಕ್ಕೇನು ಸಮಸ್ಯೆ ಇಲ್ಲ, ಇಲಿಗಳನ್ನೆಲ್ಲ ತಿಂದು ಮುಗಿಸ್ಬಿಟ್ಟಿತ್ತು. ಈಗ ಬೆಕ್ಕು ಆಹಾಕಾರ ಮಾಡ್ತಿದ್ದೆ, ಮಿಯೋ 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 ಅಂತ. ಅಂದರೆ ಅದಕ್ಕೆ ಹಾಲು ಬೇಕಾಗಿದೆ, ಅದಕ್ಕೆ ಆಹಾರ ಬೇಕಾಗಿದೆ. ಸರಿ, ಇವನು ಇದಕ್ಕೆ ಹೋದಾಗ, ಭಿಕ್ಷೆಗೆ ಹೋದಾಗ ಅವನು ಕೇಳ್ತಾನೆ, ಈ ಥರ ಬೆಕ್ಕು ಮತ್ತೆ ಮಿಯಾಮಿ ಅಂತ ಶಬ್ದ ಮಾಡ್ತಾ ಇದೆ, ಅದಕ್ಕೆ ಸ್ವಲ್ಪ ಹಾಲು ಬೇಕು ಅಂತ ಕಾಣ್ತದೆ, ನೀವು ಹಾಲನ್ನು ಕೊಡ್ತೀರಾ ಅಂತ. ಒಂದೆರಡು ದಿವಸ ತಪಸ್ವಿ ಭಿಕ್ಷೆಗೆ ಬಂದ ಕೇಳ್ತಿದ್ದ, ಗ್ರಾಮವಾಸಿಗಳು ಹಾಲನ್ನು ಕೊಟ್ಟರು. ಆಮೇಲೆ ಕೆಲವು ದಿವಸ ಆದಮೇಲೆ ಅವ್ರು ಹೇಳಿದ್ರು, ತಪಸ್ವಿಗಳೇ, ಪ್ರತಿ ದಿವಸ ನೀವು ಹಾಲನ್ನು ಕೇಳ್ತಾ ಇದ್ದೀರಾ, ನಾವು ಕೊಡ್ತಾ ಇದ್ದೀವಿ, ಅದ್ರ ಬದಲು ನೀವೊಂದು ಹಸುನ ಸಾಕ್ಕೊಂಬಿಡಿ. ಹಸುನ ಸಾಕ್ಕೊಂಡಾಗ ನಿಮ್ಗೆ ಹಸು ಹಾಲು ಕೊಡುತ್ತೆ, ಆ ಹಾಲಿಂದ ನೀವು ಕೂಡ ಸ್ವಲ್ಪ ತಗೊಳ್ಬೋದು ಮತ್ತು ಆ ಬೆಕ್ಕುಗೂ ಕೊಡ್ಬೋದು ಅಂತ. ತಪಸ್ವಿಗೆ ಆಯಿತು, ಒಳ್ಳೇದಿದು, ಹೌದು ಅಂತ ಅನ್ನಿಸ್ತು. ಸೊ ಅವರಲ್ಲೇ ಒಬ್ರು ಗೋದಾನ ಮಾಡಬೇಕು ಅಂತಿದ್ದವರು ಒಂದು ಹಸುವನ್ನು ದಾನವಾಗಿ ಕೊಟ್ಟರು ತಪಸ್ವಿಗೆ. ತಪಸ್ವಿ ಅದನ್ನು ಸಂತೋಷದಿಂದ ತಂದ, ಗುಡಿಸಲ ಹತ್ರ ಆಚೆ ಕಟ್ಟದ, ಆ ಹಾಲನ್ನು ಕರಿಲಿಕ್ಕೆ ಪ್ರಾರಂಭ ಮಾಡ್ದ. ಆ ಹಾಲು ಕೊಡ್ತು, ಹಾಲು ಸ್ವಲ್ಪ ಇವನು ಕುಡ್ದ, ಮತ್ತು ಸ್ವಲ್ಪ ಬೆಕ್ಕಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಹೀಗೆ ಕೆಲವು ದಿವಸ ಆದಮೇಲೆ ಅವ್ನಿಗೆ ಅನ್ನಿಸ್ತು, ನಾನು ಮತ್ತು ಹಸುಗೆ ಮತ್ತು ನೋಡ್ಕೋಬೇಕು, ಅದಕ್ಕೆ ಅವಾಗವಾಗ ಮೈ ತೊಳಿಬೇಕು, ಮತ್ತು ಅದಕ್ಕೆ ಹುಲ್ಲು ಹಾಕಬೇಕು, ಮತ್ತು ಹುಲ್ಲು ಬೇಕು ಅಂತ ಹೇಳಿ ಹುಲ್ಲನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜನರ ಹತ್ರ. ಸ್ವಲ್ಪ ದಿವಸ ಆದಮೇಲೆ ಜನರು ಹೇಳ್ತಾರೆ, ನೋಡಿ, ಪ್ರತಿ ಸಲ ನೀವು ಹುಲ್ಲು ಕೇಳ್ತಾ ಇರ್ತೀರ, ಅವಾಗವಾಗ ನಾವು ಹುಲ್ಲು ಕೊಡೋಕೆ ಪ್ರತಿ ಸಲ ಆಗೋದಿಲ್ಲ, ನೀವು ಹೆಂಗಿದ್ರು ಊರು ಹೊರಗಡೆ ಇದ್ದೀರಾ, ನಿಮ್ಮ ಹತ್ರ ಅಲ್ಲೇ ಜಾಗ ಇದೆ, ಆ ಜಾಗ ಯಾರಕ್ಕೂ ಸೇರಿದ್ದಲ್ಲ, ಹಾಗಾಗಿ ಆ ಜಾಗದಲ್ಲಿ ನೀವು ಸ್ವಲ್ಪ ನಾಟಿಯನ್ನು ಮಾಡಿ, ಏನು ಹುಲ್ಲನ್ನು ಬೆಳೀರಿ. ಹುಲ್ಲನ್ನು ಬೆಳೆದಾಗ ಹುಲ್ಲು ಬೆಳೀತದೆ, ಆ ಹುಲ್ಲನ್ನು ನೀವು ಉಪಯೋಗಿಸ್ಕೊಂಡು ಹಸುಗಳಿಗೆ ಮೇವಾಗಿ ಉಪಯೋಗಿಸ್ಕೋಬೋದು. ಸರಿ, ಹುಲ್ಲು ನಾಟಿ ಮಾಡಿ ಹುಲ್ಲನ್ನು ಬೆಳೆದು ಅದೆಲ್ಲ ಮಾಡಬೇಕಂದ್ರೆ ಇವರೊಬ್ಬರೇ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಕೆಲಸಗಾರರು ಬೇಕಾಗುತ್ತೆ. ಕೆಲವು ಕೆಲಸಗಾರನ ಇಟ್ಕೊಳ್ಬೇಕು ಅಂತೇಳಿ ಕೆಲವು ಕೆಲಸಗಾರನ ಕರೀಲಿಕ್ಕೆ ಪ್ರಾರಂಭ ಮಾಡ್ದ. ಆ ಕೆಲಸಗಾರನೋ ಬಂದು ಬಿತ್ತನೆ ಮಾಡಿ ಏನು ಕೆಲಸ ಮಾಡಬೇಕಿತ್ತು ಅದನ್ನೆಲ್ಲ ಮಾಡ್ತಾರೆ. ಸರಿ, ಮತ್ತು ಆ ಕೆಲಸಗಾರರಿಗೆಲ್ಲ ಊಟ ಎಲ್ಲ ಇಡಬೇಕಾಗತ್ತೆ ಅಂತ ಭತ್ತ ಮತ್ತು ರಾಗಿ ಎಲ್ಲ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಸರಿ, ಇವ್ರಿಗೆಲ್ಲ ಊಟ ಹಾಕಬೇಕು ಮತ್ತು ಇದನ್ನೆಲ್ಲ ಮತ್ತು ಭತ್ತ ಮತ್ತು ರಾಗಿ ಎಲ್ಲ ಚೆನ್ನಾಗಿ ಬಂತು. ಅದನ್ನು ಮನೆಯಲ್ಲಿ ಒಂದು ಗುಡಿಸಲು ಸಾಕಾಗಲಂತ ಗುಡಿಸಲು ಸ್ವಲ್ಪ ಚೆನ್ನಾಗಿ ಕಟ್ಟಿಸ್ಕೊಂಡು ಆ ಕೆಲಸಗಾರರ ಸಹಾಯದಿಂದ ಒಂದು ಮನೆ ಥರನೇ ಆಗೋಯ್ತು. ಆಲ್ಮೋಸ್ಟ್ ಆ ಗುಡಿಸ್ಲಿದ್ದು ಮನೆ ಆಯಿತು. ಮನೇಲೇನೋ ಈಗ ರಾಗಿ ಭತ್ತ ಎಲ್ಲ ಇದೆ. ಕೆಲಸಗಾರರು ಬಂದಾಗ ಬೇಯಿಸಾಕಬೇಕು ಮತ್ತು ಅದನ್ನೆಲ್ಲ ಉಸ್ತುವಾರಿ ಎಲ್ಲ ನೋಡ್ಕೋಬೇಕು. ಏನು ಮಾಡೋದು ಅಂತ ಕೇಳ್ತಿದ್ದಾಗ ಯಾರೋ ಹೇಳ್ತಾರೆ, ನೀವು ಯಾಕೊಬ್ಬರು ಮದುವೆ ಆಗಬಾರ್ದು, ಮದುವೆ ಆದರೆ ನಿಮ್ಮ ಹೆಂಡತಿದನ್ನೆಲ್ಲ ನೋಡ್ಕೊಳ್ತಾರೆ ಅಂತ. ಆ ತಪಸ್ವಿಗೆ ಹೌದು ಅಂತ ಅನಿಸಿ ಅವನು ಮದುವೆ ಕೂಡ ಆಗ್ಬಿಟ್ಟ. ಆ ಮದುವೆ ಆದಮೇಲೆ ಆ ಹೆಂಡತಿ ಅಡುಗೆ ಈ ತಪಸ್ವಿಗೆ ಮತ್ತು ಅಲ್ಲಿನ ಬಂದ ಕೆಲಸದ ಆಳುಗಳಿಗೆ ಎಲ್ಲರಿಗೂ ಕೂಡ ಅಡುಗೆನ ಮಾಡ್ತಾಯಿದ್ಲು. ಮತ್ತು ಜನ ಬಂದು ಹೋಗುವಂಥದ್ದು, ಹಾಲು ಎಷ್ಟು ಬರ್ತಾ ಇದೆ, ಮತ್ತೇನು ದವಸ ಧಾನ್ಯ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತದೆ ಎಲ್ಲ ಕೂಡ ಲೆಕ್ಕ ಇಡ್ತಾಯಿದ್ಲು. ಹೀಗೆ ಒಂದು ಕೌಪೀನಕ್ಕೋಸ್ಕರ ಪ್ರಾರಂಭ ಆದಂತಹ ಕತೆ ಕೊನೆಗೆ ನೋಡಿದ್ರೆ ಸಂಸಾರಿ ಆಗಿಬಿಟ್ಟಿದ್ದ. ಇತ್ತ ಅವ್ರ ಗುರುಗಳು ತಪಸ್ಸಿಗೆ ಅಂತ ಹೋದವರು ಒಂದು ಕೆಲವು ವರ್ಷಗಳಾದ ಮೇಲೆ ಬಂದು ನೋಡ್ತಾರೆ, ಗುಡಿಸಲಲ್ಲಿ ಒಂದು ದೊಡ್ಡ ಮನೆ ಆಗಿಬಿಟ್ಟಿದೆ. ಅಲ್ಲೆಲ್ಲ ಒಂದು ಕಾಡಿನಂತೆ ಇದ್ದಂಥ ಜಾಗ ಎಲ್ಲ ಈಗ ಗದ್ದೆ ತೋಟಗಳಾಗಿಬಿಟ್ಟಿದೆ. ಅಲ್ಲಿರುವಂಥ ಕೆಲಸಗಾರರು ಕೇಳ್ತಿದ್ದಾರೆ, ನೋಡಪ್ಪ, ಇಲ್ಲೊಬ್ಬ ತಪಸ್ವಿಗಳು ಇರಬೇಕಲ್ಲ, ಆ ತಪಸ್ವಿಗಳು ತಪಸ್ಸು ಮಾಡ್ಕೊಂಡಿದ್ರು, ಇಲ್ಲೊಂದು ಗುಡಿಸ್ಲಿತ್ತು, ಅವ್ರು ಎಲ್ಲೂ ಹೋದ್ರು, ಏನಾದರೂ ಗೊತ್ತಾ ಅಂತ. ಆ ಕೆಲಸದ ಆಳುಗಳಿಗೆ ಅವ್ನು ಗೊತ್ತಿಲ್ಲ. ಏನೋ ಸ್ವಾಮಿ, ನಂಗೆ ಗೊತ್ತಿಲ್ಲ, ನಾನು ಕೆಲಸದವನು ಇಲ್ಲೇ ಆ ಮನೆ ಇದೆ ನೋಡಿ, ಆ ಮನೆಯಲ್ಲ ಆ ಯಜಮಾನರು ತುಂಬ ವರ್ಷದಿಂದ ಇಲ್ಲಿದ್ದಾರೆ, ನೀವು ಹೋಗಿ ಅವ್ರನ್ನ ಕೇಳಬಹುದು ಅಂತ. ಸರಿ ಅಂತ ಹೇಳಿ ಈ ತಪಸ್ವಿ ಮನೆಯೊಳಗೆ ಪ್ರವೇಶ ಮಾಡಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಶಿಷ್ಯ ತನ್ನ ಹೆಂಡತಿ ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದ. ತನ್ನ ಗುರುಗಳು ನೋಡಿದ ತಕ್ಷಣವೇ ಅವ್ರನ್ನ ಸ್ವಾಗತ ಮಾಡಿ ಕೂತ್ಕೊಂಡು ಉಪಚಾರವನ್ನೆಲ್ಲ ಮಾಡ್ತಾನೆ. ಆವಾಗ ಗುರುಗಳು ಕೇಳ್ತಾರೆ, ಇದೆಲ್ಲ ಸರಿಯಪ್ಪ, ಏನು ಕತೆ ಇದೆಲ್ಲ ಅಂತ ಹೇಳಿದಾಗ ಆವಾಗ ತನ್ನ ಕಥೆನ ಹೇಳ್ತಾನೆ. ಒಂದು ಕೌಪೀನಕ್ಕೋಸ್ಕರ ನಡೆದಂತಹ ಕತೆ ಅಲ್ಲಿಂದ ಪ್ರಾರಂಭ ಆಗಿ ಕೊನೆಗೆ ನಾನು ಸಂಸಾರಸ್ಥನಾಗ್ಬಿಟ್ಟೆ ಅಂತ. ಅಂದರೆ ವಿವೇಚನಾ ಶೂನ್ಯರಾದರೆ, ನಾವು ಅವಿವೇಕದಿಂದ ನಾವೇನಾದರೂ ಪ್ರವರ್ತಿಸಿದ್ರೆ, ಅವಿವೇಕದಿಂದ ನಾವು ಜೀವನವನ್ನು ಮಾಡಿದ್ರೆ, ಸಂಸಾರದಲ್ಲಿದ್ದರೆ ಯಾವ ರೀತಿ ನಾವು ಬಿದ್ದು ಬಿಡ್ತೀವಿ ಅನ್ನೋದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಸೊ ಹಾಗಾಗಿ ನಾವು ಜಗತ್ತಿನಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕಂತ ಸಮಯದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಅವಶ್ಯಕ, ಯಾವುದು ಅನವಶ್ಯಕ, ಇದೆಲ್ಲವನ್ನು ನಾವು ಆಲೋಚನೆಯನ್ನು ಮಾಡಿಕೊಂಡು ನಾವು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಮಾಡ್ತಾ ಇರಬೇಕು. ನಮ್ಮ ಆಲೋಚನೆಗಳನ್ನು ಸರಿಯಾಗಿ ಇಟ್ಕೊಳ್ಬೇಕು. ಇಲ್ಲ ಅಂತಂದರೆ ಹೇಗೊಬ್ಬ ಕೌಪೀನಕ್ಕೋಸ್ಕರ ಸಂಸಾರಸ್ಥನಾದ್ನೋ ಆ ತಪಸ್ವಿ, ಅದೇ ರೀತಿ ನಾವು ಹಲವಾರು ಸಮಸ್ಯೆಗಳಿಗೆ ಒಳಗಾಗ್ತೀವಿ. ಸಂಸಾರ ಬಂಧನದಲ್ಲಿ ಒಳಗಾಗ್ಬಿಡ್ತೇವೆ. ಒಂದು ಸಣ್ಣ ತಪ್ಪಿನಿಂದ ಆ ತಪ್ಪನ್ನು ಮುಚ್ಕೊಳ್ಳೋಕೆ ಇನ್ನೊಂದು ತಪ್ಪು, ಆ ತಪ್ಪನ್ನು ಮುಚ್ಕೊಳ್ಳೋಕೆ ಇನ್ನೊಂದು ತಪ್ಪು, ಆ ತಪ್ಪನ್ನು ಮುಚ್ಕೊಳ್ಳೋಕೆ ಇನ್ನೊಂದು ತಪ್ಪು, ಈ ರೀತಿಯಾಗಿ ಅನೇಕ ಸಮಸ್ಯೆಗಳ ಸುಳಿಯಲ್ಲೇ ನಾವು ಸಿಲುಕಿಬಿಡ್ತೇವೆ. ಇದು ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಮ್ಗೆ ಆಗ್ತದೆ. ಒಂದೇ ಒಂದು ಜೀವನದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದೆ ಮಾರಯ್ಯ, ಅದರಿಂದ ಇವತ್ತೆಲ್ಲ ನನಗಿಷ್ಟೆಲ್ಲ ಸಮಸ್ಯೆ ಅಂತ.
ನಾವೆಷ್ಟೋ ಬಾರಿ ಎಷ್ಟೋ ಜನ ಹೇಳುವಂಥ ಮಾತನ್ನು ಕೂಡ ನಾನು ಕೇಳಿದ್ದೇನೆ. ಸೊ ಹಾಗಾಗಿ ಜೀವನದಲ್ಲಿ ನಾವು ವಿವೇಕಯುಕ್ತ ಜೀವನವನ್ನು ಮಾಡಬೇಕು. ಪಶುಗೆ ಮತ್ತು ಮನುಷ್ಯನಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಈ ವಿವೇಕವೇ ವ್ಯತ್ಯಾಸ. ಹಸು ಆಗಲಿ, ಇಲ್ಲ ಕುರಿ ಆಗಲಿ, ಇಲ್ಲ ಕೋತಿ ಆಗಲಿ, ಇಲ್ಲ ಕತ್ತೆ ಆಗಲಿ, ಅದು ಯಾವತ್ತೂ ಸುಳ್ಳು ಹೇಳಲ್ಲ, ಅದು ಸತ್ಯವೂ ಹೇಳಲ್ಲ. ಅದು ಸತ್ಯ ಮತ್ತು ಸುಳ್ಳು ಹೇಳುವಂತಹ ಅದಕ್ಕೊಂದು ಫ್ರೀಡಮ್ ಆಫ್ ಚಾಯ್ಸ್ ಅನ್ನುವಂಥ ಸ್ವಾತಂತ್ರ್ಯವೇ ಇಲ್ಲ. ಆದರೆ ಮನುಷ್ಯನಿಗೆ ಸತ್ಯವನ್ನು ಹೇಳುವಂಥ ಸುಳ್ಳನ್ನು ಹೇಳುವಂಥ ಸ್ವಾತಂತ್ರ್ಯ ಇದೆ. ಅವನು ತಪ್ಪನ್ನೂ ಮಾಡ್ಬೋದು, ಆ ತಪ್ಪನ್ನು ಮಾಡಿದಂಥವನು ಅರ್ಥ ಮಾಡಿಕೊಂಡು ಅದನ್ನು ತಿದ್ದಿಸ್ಕೊಂಡು ಅವ್ನು ಮೆಲುಕು ಹೋಗ್ಬೋದು. ಹಸು ಹಸುವಾಗೇ ಇರುತ್ತೆ, ಕುರಿ ಕುರಿಯಾಗೇ ಇರುತ್ತೆ, ಕತ್ತೆ ಕತ್ತೆಯಾಗಿರುತ್ತೆ. ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಅಂತೇನು ತುಂಬ ನಾವು ಕಾಣೋದಿಲ್ಲ. ನಾವು ಟೈಲರ್ ಮೇಡ್ ಪ್ರೋಗ್ರಾಮ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅದರಲ್ಲಿ ಇದು ಬಿಡುತ್ತೆ. ಆದರೆ ಮನುಷ್ಯನಲ್ಲಿ ಅವನು ತುಂಬ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅಂಥ ಅಗಾಧವಾದಂಥ ಅವಕಾಶಗಳನ್ನು ಭಗವಂತ ಮತ್ತು ಪ್ರಕೃತಿ ನಮಗೆ ಕೊಟ್ಟಿದೆ. ವಿವೇಕಯುಕ್ತವಾದ ಜೀವನವನ್ನು ಮಾಡ್ತಾ ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು. ಆವಾಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಮಾನವರಾಗಲಿಕ್ಕೆ ಸಾಧ್ಯ. ಹಾಗಾಗಿ ವಿವೇಚನ ಯುಕ್ತ ಜೀವನ ಬಹಳ ಮುಖ್ಯ. ಇಲ್ಲ ಅಂದರೆ ಆ ತಪಸ್ವಿಗಾದಂತೆ ನಮಗೂ ಆಗ್ತದೆ ಅಂತ ಹೇಳಿ ಶ್ರೀರಾಮಕೃಷ್ಣ ಹೇಳುವಂಥ ಸಮಯದಲ್ಲಿ ಹೇಳ್ತಾರೆ. ಈಗ ಉದಾಹರಣೆಗೆ ರಾವಣ, ಅವನು ಮಾಡಿದ ಒಂದೇ ಒಂದು ತಪ್ಪು, ಏನು? ಸೀತೆಯ ಮೇಲೆ ಅತೀವವಂತ ಮೋಹ ಉಂಟಾಯಿತು. ಆದ್ದರಿಂದ ಅವನು ಸತ್ತ, ಅವನ ಮಕ್ಕಳೆಲ್ಲ ಸತ್ರು, ಅವನ ಕುಟುಂಬಸ್ಥರು ಸತ್ರು, ವಂಶಸ್ಥರು ಸತ್ರು, ಮತ್ತು ಅವನ ಕುಲಬಾಂಧವರು ಸತ್ರು. ಎಲ್ಲ ಒಂದೇ ಒಂದು ವ್ಯಾಮೋಹದಿಂದ, ಒಂದೇ ಒಂದು ಸಣ್ಣ ತಪ್ಪಿನಿಂದ. ಈ ರೀತಿ ನಾವು ರಾಕ್ಷಸರ ಜೀವನಗಳಲ್ಲಿ ನೋಡ್ಬೋದು. ಹಿರಣ್ಯಕಶಿಪು ಇರ್ಬೋದು, ಹಿರಣ್ಯಾಕ್ಷ ಇರ್ಬೋದು, ಕಂಸ ಇರ್ಬೋದು, ಅಕ್ರೂರ ಇರ್ಬೋದು, ಅಕ್ರೂರ ಅಲ್ಲ, ಬೇರೆ ಬೇರೆ ರಾಕ್ಷಸರ ಜೀವನಗಳಲ್ಲಿ ನಾವು ನೋಡ್ತೀವಿ. ಅವ್ರ ಜೀವನದಲ್ಲಿ ಬಲಿಷ್ಠರು, ತಪಸ್ವಿಗಳಾಗಿದ್ದರು, ಭಗವದ್ ದರ್ಶನವನ್ನು ಪಡೆದಿರ್ತಾರೆ, ವಿಶೇಷವಾದ ಶಕ್ತಿಗಳನ್ನೆಲ್ಲ ಪಡೆದಿದ್ರು ಅವರು. ಆದರೆ ಯಾವುದೋ ಒಂದು ಸಣ್ಣ ತಪ್ಪನ್ನು ಮಾಡಿ ಅವರು ಅಡ್ಡದಾರಿಯನ್ನು ಹಿಡಿದುಬಿಟ್ಟು ಆ ಅಡ್ಡದಾರಿಯಿಂದ ಅವರ ಜೀವನವೇ ಹಾಳಾಯಿತು, ಅವರ ವಂಶಸ್ಥರು ಹಾಳಾದರು, ಅವ್ರ ಕುಲವೇ ಹಾಳಾಯಿತು, ಅವ್ರು ನಂಬಿದಂಥ ಜನರೂ ಕೂಡ ಹಾಳಾದರು. ಯಾಕೆ? ಅವಿವೇಕದ ಜೀವನದಿಂದ. ಹಾಗಾಗಿ ವಿವೇಕಯುಕ್ತ ಜೀವನ ಬಹಳ ಮುಖ್ಯ. ಪ್ರತಿಯೊಂದನ್ನು ನಾವು ತುಂಬ ತೂಗಿ ನಾವು ನಮ್ಮ ಜೀವನವನ್ನು ಮಾಡಬೇಕು, ನಮ್ಮ ಕೆಲಸಗಳನ್ನು ಮಾಡಬೇಕು ಅಂತ ಶ್ರೀರಾಮಕೃಷ್ಣ ತುಂಬ ಸ್ಪಷ್ಟವಾಗಿ ಈ ಕಥೆಯ ಮೂಲಕ ಹೇಳ್ತಿದ್ದಾರೆ. ಇದು ಕೇಳಿದಾಗ ನಮಗಿನ್ನೊಂದು ಅನಿಸುತ್ತೆ, ಹಾಗಾದರೆ ನಾವು ಪ್ರಪಂಚದಲ್ಲಿ ಹೇಗಿರಬೇಕು? ಹೇಗಿದ್ರೂ ಕಷ್ಟ ಅಲ್ವಾ? ಹೇಗಿದ್ರೂ ಕೂಡ ನಮ್ಗೆ ಈ ಮೋಹ ಅನ್ನುವಂಥದ್ದು ಇತ್ಯಾದಿಗಳೆಲ್ಲ ಅಂಟ್ಕೊಂಡ್ಬಿಡುತ್ತಲ್ಲ ಅನ್ನೋದಕ್ಕೆ ಅದಕ್ಕೆ ಶ್ರೀರಾಮಕೃಷ್ಣ ತುಂಬ ಚೆನ್ನಾಗಿ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ಎರಡು ಕಥೆಯನ್ನು ಇಲ್ಲಾಂದ್ರೆ ಉಪದೇಶಗಳನ್ನು ಕೊಡ್ತಾರೆ. ಒಂದೇನು ಅಂದರೆ ಅವರು ಹಲಸಿನ ಹಣ್ಣಿನ ಉದಾಹರಣೆಯನ್ನು ಕೊಡ್ತಾರೆ. ನಮಗೆಲ್ಲ ಗೊತ್ತು, ಹಲಸಿನ ಹಣ್ಣು ಬಿಡಿಸ್ಬೇಕಾದ್ರೆ ಅಂಟಿರುತ್ತೆ ಅಂತ. ಅದಕ್ಕೆ ಹಲಸಿನ ಹಣ್ಣು ಬಿಡಿಸೋರು ಏನು ಮಾಡ್ತಾರೆ? ಕೈಗೆ ಎಣ್ಣೆ ಹಚ್ಕೊಳ್ತಾರೆ, ಮತ್ತು ಆ ಉಪಕರಣ ಚಾಕುವೋ ಇಲ್ಲ ಯಾವುದರಿಂದ ಅವರು ಹಲಸಿನ ಹಣ್ಣನ್ನು ಕೊಯ್ತಾರೋ, ಹಲಸಿನ ಹಣ್ಣನ್ನು ಬಿಡಿಸ್ತಾರೋ, ಹಲಸನ್ನು ಕೊಯ್ತಾರೋ, ತಮ್ಮ ಕೈಗಳನ್ನು ಮತ್ತು ಚಾಕುವನ್ನು ಎಣ್ಣೆ ಹಚ್ಚಿ ಆಮೇಲಿಂದ ಹಲಸಿನ ಹಣ್ಣು ಬಿಡಿಸ್ತಾರೆ, ಹಲಸಿನ ಹಣ್ಣು ಕೊಯ್ದು ಬಿಡಿಸ್ತಾರೆ. ಆವಾಗ ಏನಾಗುತ್ತೆ? ಆ ಹಲಸಿನ ಹಣ್ಣಿನಲ್ಲಿರುವಂಥ ಅಂಟು ತಮ್ಮ ಕೈಗೂ ಅಂಟ್ಕೊಳ್ಳೋದಿಲ್ಲ ಮತ್ತು ಚಾಕುಗೂ ಅಂಟ್ಕೊಳ್ಳೋದಿಲ್ಲ. ಅಂಟ್ಕೊಂಡ್ರೂ ಕೂಡ ಅದನ್ನು ತೆಗೆದು ಬಿಡಲಿಕ್ಕೆ ಅವ್ರಿಗೆ ಸುಲಭವಾಗುತ್ತೆ. ಅದೇ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಕೈಗಾಗಲಿ ಚಾಕುವಿಗಾಗಲಿ ಎಣ್ಣೆಯನ್ನು ಹಚ್ಕೊಳ್ಳದೆ ಅವನೇನಾದರೂ ಹಲಸಿನ ಹಣ್ಣನ್ನು ಬಿಡಿಸ್ಲಿಕ್ಕೆ ಹೋದರೆ ಆ ಅಂಟೆಲ್ಲ ಕೈಗೆ ಮತ್ತು ಚಾಕುಗೆಲ್ಲ ಅಂಟ್ಕೊಂಡ್ಬಿಟ್ಟು ಎಲ್ಲ ಅಂಟಿಸ್ತಾ ಇರುತ್ತೆ ಬಿಟ್ಟು ಅವ್ನು ಹೆಚ್ಚಾಗಿ ಅದನ್ನು ಹಚ್ಚಲಿಕ್ಕೆ ಸುಲಭವಾಗಿ ಆಗೋದಿಲ್ಲ. ಅದನ್ನು ಹೇಳಿಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ, ಭಕ್ತಿ ಅಥವಾ ಜ್ಞಾನ ಅನ್ನುವಂಥ ತೈಲವನ್ನು ನಾವು ಹಚ್ಕೊಂಡು ನಾವು ಸಂಸಾರದಲ್ಲಿ ಇಲ್ಲ ಪ್ರಪಂಚದಲ್ಲಿ ನಾವು ಜೀವನವನ್ನು ನಡೆಸಬೇಕು. ಆವಾಗ ಅದು ನಮ್ಮನ್ನು ಕಾಪಾಡುತ್ತೆ. ಹೇಗೆ ಹಲಸಿನ ಹಣ್ಣನ್ನು ನಾವು ಎಣ್ಣೆ ಹಚ್ಕೊಂಡು ಬಿಡಿಸಿದ್ರೆ ಆ ಅಂಟ್ಕೊಳ್ಳೋದಿಲ್ವೋ, ಅದೇ ರೀತಿಯಾಗಿ ಭಕ್ತಿಯನ್ನು ಇಲ್ಲ ಜ್ಞಾನ ಅಂತಂದರೆ ಇಲ್ಲಿ ಭಗವಂತನ ಕುರಿತು ಜ್ಞಾನ ಇಲ್ಲ ಆತ್ಮಜ್ಞಾನ, ಭಗವದ್ ಜ್ಞಾನ ಇಲ್ಲ ಆತ್ಮಜ್ಞಾನ ಅನ್ನುವಂಥ ತೈಲವನ್ನು ಹಚ್ಕೊಂಡು, ಅಂದರೆ ನಾವು ಅದರಲ್ಲಿ ನಮ್ಮ ಮನಸ್ಸದಲ್ಲಿ ಮುಳುಗಿ ನಾವು ಆ ರೀತಿಯಾದ ಜೀವನವನ್ನು ಮಾಡ್ತಾ ನಾವು ಸಂಸಾರದಲ್ಲಿ ಇದ್ದರೂ ಕೂಡ ಆವಾಗ ಅದು ನಮಗೆ ತಕ್ಕ ಮಟ್ಟಿಗೆ ಇಲ್ಲ ಬಹುತೇಕ ಮಟ್ಟಿಗೆ ಅದು ಅಂಟ್ಕೊಳ್ಳೋದಿಲ್ಲ ಅಂತೇಳಿ ತುಂಬ ಸರಳವಾಗಿ, ತುಂಬ ಕಷ್ಟ ಇದು, ಆದರೆ ತುಂಬ ಸರಳವಾಗಿ ನಮಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಸೊ ಹಾಗಾಗಿ ನಾವು ಭಕ್ತಿ ಅಥವಾ ಜ್ಞಾನದ ತೈಲವನ್ನು ಹಚ್ಕೊಳ್ಬೇಕು. ಇನ್ನೊಂದು ಶ್ರೀರಾಮಕೃಷ್ಣರು ತುಂಬ ಅರ್ಥಗರ್ಭಿತವಾಗಿ ಸೊಗಸಾಗಿ ಉದಾಹರಣೆಯನ್ನು ಕೊಡ್ತಾರೆ. ಏನಪ್ಪ ಅಂದರೆ, ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಹೆಂಗಸು.
ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಶ್ರೀಮಂತ ಮನೆಗಳಲ್ಲಿ ಏನಪ್ಪ ಅಂತ ಅಂದರೆ ಮನೆ ಹಿಂದ್ಗಡೆನೆ ಒಂದು ಸಣ್ಣ ಕೋಣೆಯನ್ನು, ಇಲ್ಲಾಂದರೆ ಅವ್ರಿಗೆ ವರ್ಕರ್ಸ್ ಕ್ವಾರ್ಟರ್ಸ್ ಅಂತ ಹೇಳೋ ಒಂದು ಸಣ್ಣ ಮನೆಯನ್ನು ಕಟ್ಟಿಸ್ಬಿಡ್ತಿದ್ರು. ಅಲ್ಲೇ ಈ ಕೆಲಸದವ್ರಿಗೆ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ರು. ಯಾಕೆ? 24 hours ಅವ್ರಿಗೆ ಬೆಳಗಿನ ಸಂಜೆ ಅವ್ರಿಗೆ ಯಾರೇ ಗೆಸ್ಟ್ ಬಂದರೆ ಅವ್ರಿಗೆ ಟೀ ಕಾಫಿಯನ್ನು ಮಾಡಿಕೊಡೋದಿರ್ಬೋದು, ಇಲ್ಲಾಂದರೆ ಮನೆ ಶುಚಿ ಮಾಡೋದಿರ್ಬೋದು, ಬಟ್ಟೆಗಳು ಶುಚಿ ಮಾಡೋದಿರ್ಬೋದು, ಅದೆಲ್ಲದಕ್ಕೋಸ್ಕರ ಇಟ್ಕೊಳ್ಳುವ ಹಾಗೆ. ಸೊ ಹಾಗಾಗಿ ಆ ಮನೆಯ ಹೆಂಗಸು, ಮನೆಯ ಕೆಲಸದವಳು ಬೆಳಗಿನಿಂದ ಸಂಜೆವರೆಗೂ ಹೆಚ್ಚು ಕಡಿಮೆ ಅಲ್ಲೇ ಇರ್ತಾ ಇದ್ಲು. ಕಸ ಗುಡಿಸೋದು, ಒರೆಸೋದು, ದೊಡ್ಡ ಮನೆ ಬೇರೆ, ಮತ್ತು ಬಂದಂಥ ಜನರಿಗೆ ಉಪಚಾರಗಳನ್ನು ಮಾಡುವಂಥದ್ದು ಇತ್ಯಾದಿ ಮಾಡ್ತಾ ಮಾಡ್ತಾ ಏನಾಗ್ತಿತ್ತು, ಆಮೇಲೆ ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸೋದು, ಚಿಕ್ಕ ಮಕ್ಕಳಿಗೆ ಎತ್ತು ಮುದ್ದಾಡಿಸೋದು ಎಲ್ಲವನ್ನು ಮಾಡ್ತಾ ಮಾಡ್ತಾ ಎಷ್ಟೋ ಸರಿ ಆ ಚಿಕ್ಕ ಮಗುಗೆ ಸ್ನಾನ ಮಾಡಿಸಿ ಅದಕ್ಕೆ ಬಟ್ಟೆಯನ್ನು ಹಾಕಿ ಅದಕ್ಕೆ ಪೌಡ್ರು ಇತ್ಯಾದಿಗಳೆಲ್ಲ ಹಾಕುವಂಥ ಶೃಂಗಾರವನ್ನು ಮಾಡುವಂಥ ಸಮಯದಲ್ಲಿ ಅದು ಆ ಮನೆ ಕೆಲಸದವಳು ತನ್ನ ಮಗು, ತನ್ನ ಕೃಷ್ಣ, ತನ್ನ ರಾಮ ಅಂಥೇಳಿ ಎಷ್ಟೋ ಸರಿ ಅಪ್ಪಿ ಮಾತಾಡುವಂಥದ್ದು ನಾವು ನೋಡಿದ್ದೀವಿ, ಅಂಥ ಕಥೆಗಳು ಕೇಳಿರ್ತೀವಿ. ಎಷ್ಟೋ ಬಾರಿ ಎಷ್ಟೋ ಜನ ಆ ಮನೆ ಕೆಲಸದವಳನ್ನು ತಾಯಿಯಂತೆ ನೋಡುವಂಥದ್ದು ಕಥೆಗಳನ್ನು, ಪ್ರಸಂಗಗಳನ್ನು ನಾವು ಕೇಳಿರ್ತೀವಿ. ಯಾಕಂದರೆ ಹುಟ್ಟಿದಾಗಿಂದ ಮಗು ಹುಟ್ಟಿದಾಗಿಂದ ಅಷ್ಟು ಪ್ರೀತಿಯಿಂದ ಈ ಮನೆ ಕೆಲಸದವಳು ನೋಡ್ಕೊಂಡಿರ್ತಾಳೆ. ಎಷ್ಟೇ ಆಗಲಿ ಆ ಮನೆಯ ಕೆಲಸದವಳು ಆ ಮಗುವನ್ನು, ಶ್ರೀಮಂತರ ಮನೆ ಮಗುವನ್ನು ಎತ್ತಿ ಮುದ್ದಾಡ್ತಾ ಇದ್ರು, ತನ್ನ ರಾಮ, ತನ್ನ ಕೃಷ್ಣ, ತನ್ನ ಶಿವ ಅಂತ ಹೇಳಿ ಅವಳಿಗೆ ಹೃದಯದಲ್ಲಿ ಗೊತ್ತಿರ್ತದೆ ಏನಪ್ಪ ಅಂತಂದರೆ, ನನ್ನ ಮಕ್ಕಳು ಅಲ್ಲಿ ಗುಡಿಸಿನಲ್ಲೋ ಇಲ್ಲ ಮೂಲೆ ಕೋಣೆಯಲ್ಲೋ ಇಲ್ಲ ನನ್ನ ಹಳ್ಳಿಯ ಗುಡಿಸಿನಲ್ಲಿ ಅವರಲ್ಲಿ ಇದ್ದಾರೆ, ಅವರು ನನ್ನ ನಿಜವಾದ ಮಕ್ಕಳು, ಅಲ್ಲಿ ನನ್ನ ನಿಜವಾದ ಕುಟುಂಬ, ಇಲ್ಲಿ ನನ್ನ ಕೆಲಸಕ್ಕೋಸ್ಕರ ಇರೋದ್ರಿಂದ ಇಲ್ಲಿ ನನ್ನ ಯಜಮಾನನ ಮಕ್ಕಳಿವರು, ಅವ್ರಿಗೆ ನಾನು ನೋಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಭಾವನೆ, ಅನ್ನುವಂಥ ಆಲೋಚನೆ ಅವಳ ಮನಸ್ಸಲ್ಲಿ ಸ್ಪಷ್ಟವಾಗಿರುತ್ತೆ. ಅವಳು ಎಷ್ಟೇ ಬಾಯಲ್ಲಿ ಹೇಳಿದ್ರೂ ಕೂಡ ಅವಳ ಮನಸ್ಸಲ್ಲಿ ಸ್ಪಷ್ಟವಾಗಿರುತ್ತೆ. ಯಾವುದೋ ಕಾರಣಾಂತರದಿಂದ ಇಲ್ಲ ಅವಳೇ ಬಿಟ್ಟರೆ, ಇಲ್ಲ ಮನೆ ಯಜಮಾನನೇ ಇನ್ಮೇಲಿಂದ ನಿನ್ನ ಕೆಲಸಕ್ಕೆ ಬರಬೇಡಮ್ಮ ಅಂತ ಹೇಳಿ ಏನಾದರೂ ಆಚೆ ಕಳಿಸ್ತಾ ಅಂತಂದರೆ, ಆವಾಗ ಆ ಮನೆಗಾಗಲಿ ಆ ಮನೆಯ ಜನರಿಗಾಗಲಿ ಅವಳು ಅಂಟ್ಕೊಳ್ಳೋದಿಲ್ಲ, ಆರಾಮಾಗಿ ಹೊರಟೋಗ್ತಾಳೆ. ಯಾಕೆ? ಅವಳಿಗೆ ಯಾವಾಗಲೂ ಗೊತ್ತಿತ್ತು, ಆ ಮನೇಲಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ತಾನು ಹೊರಗಡೆಯವಳು, ನಾನು ಈ ಮನೆಗೆ ಸೇರಿದವಳು ಅಲ್ಲ ಅನ್ನುವಂಥದ್ದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿರ್ತಿತ್ತು. ಹಾಗಾಗಿ ಅವಳಿಗೇನು ಬೇಜಾರಿಲ್ಲ. ಅದೇ ರೀತಿ ನಾವು ಪ್ರಪಂಚದಲ್ಲಿ ಇರಬೇಕು. ಒಂದು ಕಡೆ ಒಂದು ಭಜನೆಯಲ್ಲಿ ಒಂದು ಹಾಡಲ್ಲಿ ಇಲ್ಲ ಭಜನೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಸಂತರು, ದೇವರ ಮನೆಯಿದು ಜಗವೆಲ್ಲ, ಬಾಡಿಗೆದಾರರು ನಾವೆಲ್ಲ. ದೇವರ ಮನೆಯಿದು ಜಗವೆಲ್ಲ, ಬಾಡಿಗೆದಾರರು ನಾವೆಲ್ಲ ಅಂತ. ಅದೇ ರೀತಿ ದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದ್ಸರಿ ಕನಕದಾಸರು ಅಂತ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಸೊ ಹಾಗಾಗಿ ನಾವು ಕೂಡ ಯಾವಾಗಲೂ ಯೋಚನೆ ಮಾಡ್ತಿರಬೇಕು, ಈ ಜಗತ್ತನ್ನುವಂಥದ್ದು ಒಂದು ಟೆಂಪರರಿ ರೆಸಿಡೆನ್ಸ್ ಇದ್ದ ಹಾಗೆ. ನಮ್ಮ ನೈಜ ಸ್ವರೂಪ ಆತ್ಮ ಇಲ್ಲ ಭಗವಂತನ ಸಾನ್ನಿಧ್ಯವೇ ನಮ್ಮ ನಿಜವಾದ ಮನೆ, ನಿಜವಾದ ಒಂದು ನೆಲೆ. ಇದು ನಾವು ನಮ್ಮ ಹುಟ್ಟು ಸಾವು ಮರಣ ಚಕ್ರದಲ್ಲಿ ಇಲ್ಲಿ ಬಂದಿದ್ದೇವೆ, ಮತ್ತು ಒಂದು ಯಾವಾಗಲೂ ಒಂದು ಸಮಯದಲ್ಲಿ ಬಂದ್ವಿ, ಇನ್ನೊಂದು ಸಮಯದಲ್ಲಿ ಯಾವಾಗಲೂ ಹೊರಟೋಗ್ತೀವಿ. ಹಾಗಾಗಿ ಈ ಜಗತ್ತು ಮತ್ತು ಜಗತ್ತಿನ ವ್ಯಕ್ತಿಗಳು ಯಾರೂ ಕೂಡ ನಿಜವಾಗ್ಲೂ ನನ್ನವರಲ್ಲ. ಈ ಜನ್ಮದಲ್ಲೋ ಇಲ್ಲ ಯಾವುದೋ ಒಂದು ನಿಗದಿತವಾದ ಸಮಯದಲ್ಲಿ ಅಷ್ಟೇ ಅವ್ರು ನನ್ನ ಜೊತೆ ಇರ್ತಾರೆ, ಬಿಟ್ಟರೆ ಇನ್ನೆಲ್ಲರೂ ಒಂದೊಂದು ಟೈಮಲ್ಲಿ ಎಲ್ಲ ಕಳಿಸ್ಕೊಳ್ತಿರ್ತಾರೆ, ಎಲ್ಲರೂ ಹೊರಟೋಗ್ತಿರ್ತಾರೆ. ಹಾಗಾಗಿ ನಾನು ಮಾಡಿರುವಂಥ ಕರ್ಮಗಳು, ಅದರ ಕರ್ಮ ಫಲ, ಪಾಪ ಪುಣ್ಯ ಅವು ಮಾತ್ರ ನನ್ನ ಹಿಂದೆ ಬರ್ತದೆ. ಧರ್ಮ ಏನು ನಾನು ಮಾಡಿರ್ತೀನೋ, ಅಧರ್ಮವನ್ನು ಏನು ಮಾಡಿದ್ರು ಅದು ಮಾತ್ರ ನನ್ನ ಹಿಂದೆ ಬರ್ತಾ ಇರುತ್ತೆ. ದೇಹ ಏನು ಹುಟ್ಟಿದಾಗಿಂದ ಬರುತ್ತೋ ಸಾಯಿವರೆಗೂ ನನ್ನ ದೇಹ ನನ್ನ ಜೊತೆನೇ ಇರುತ್ತೆ, ಅದು ಕೂಡ ಒಂದು ಹಂತದಲ್ಲಿ ಬಿಟ್ಟು ಹೋಗುತ್ತೆ. ಹಾಗಾಗಿ ನಾನು ಇದು ಯಾವುದಕ್ಕೂ ಅಂಟ್ಕೊಳ್ಳಬಾರ್ದು ಹೇಗೆ ಶ್ರೀಮಂತರ ಮನೆದಾಸೆ ಅಂಟ್ಕೊಳ್ಳದೇ ಇರ್ತಾಳೋ, ಅದೇ ರೀತಿ ನಾವು ಜಗತ್ತಿನಲ್ಲಿದ್ದರೂ, ಸಂಸಾರದಲ್ಲಿದ್ದರೂ, ಮನೆಗಳಲ್ಲಿದ್ದರೂ, ಎಲ್ಲ ಜೊತೆ ಸಂಬಂಧಗಳನ್ನ ನಾವು ಇಟ್ಕೊಂಡಿದ್ರೂ ಕೂಡ ನಮ್ಮ ಆಂತರ್ಯದಲ್ಲಿ ಇವ್ರು ಯಾರು ನನಗೆ ಸೇರಿದವರಲ್ಲ, ನಾನು ಇವ್ರು ಯಾರಿಗೂ ಸೇರಿದವರಲ್ಲ, ನಾನು ಭಗವಂತನಿಗೆ ಸೇರಿದವನು, ಭಗವಂತ ಮಾತ್ರ ನನಗೆ ಸೇರಿದವನು ಅನ್ನುವಂಥ ಈ ಭಾವನೆಯನ್ನು ನಾವು ಯಾವಾಗ ಇಟ್ಕೊಂಡಿರ್ತೀವೋ ಆವಾಗ ಜಗತ್ತಲ್ಲಿ ನಾವು ಅಂಟ್ಕೊಳ್ಳೋದಿಲ್ಲ, ಪ್ರಪಂಚಕ್ಕೆ ನಾವು ಅಂಟ್ಕೊಳ್ಳೋದಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಹಾಗಾದರೆ ನಾವು ಜನರನ್ನು ಪ್ರೀತಿಸಬಾರ್ದೆ? ಪ್ರೀತಿಸಿ. ನೀವು ವ್ಯಕ್ತಿಗಳಂತೆ ಪ್ರೀತಿಸಿದಾಗ ಸುಖ ದುಃಖ, ಲಾಭ ನಷ್ಟ, ನೋವು ನಲಿವು ಇದೆಲ್ಲ ತಪ್ಪಿದ್ದಲ್ಲ. ಬೈ ಒನ್ ಗೆಟ್ ಒನ್ ಫ್ರೀ ಇದ್ದ ಹಾಗೆ. ಏನಪ್ಪ ಅಂದರೆ ಒಂದ್ಸರಿ ನೀವು ಅವರ ಸಂಘದಿಂದ ಸುಖ ಪಟ್ಟರೆ ಅವರ ಸಂಘದಿಂದ ದುಃಖ ಪಡುವಂಥದ್ದು ಕೂಡ ಅನಿವಾರ್ಯ ಆಗುತ್ತೆ. ನಿಮಗೆ ಸುಖ ಬೇಕಾ, ದುಃಖನೂ ಪಡಬೇಕಾಗತ್ತೆ. ಅಲ್ಲಿ ನೀವು ಗೊಣಗಾಡುವಾಗಿಲ್ಲ. ನಮ್ಗೆ ಬೇಡಪ್ಪ ಅಂತ ಅಂದರೆ ನಾವು ಭಗವಂತನಿಗೆ ಸೇರಿದವರು, ಭಗವಂತ ಮಾತ್ರ ನಮ್ಗೆ ಸೇರಿದವನು ಅಂಥೇಳಿ ಬೇರೆಯವರು ಎಲ್ಲರ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಳೋಣ, ಸಂಬಂಧವನ್ನು ಇಟ್ಕೊಳ್ಳೋಣ. ಎಲ್ಲರಿಗೆ ಏನೊಬ್ಬ
ಮಕ್ಕಳಿಗಾಗಿರಲಿ, ಹಿರಿಯರಿಗಾಗಿರಲಿ, ನೆರೆಹೊರೆಯರಿಗಾಗಿರಲಿ, ಯಾರಿಗೆ ನಾವು ಏನೇನು ಮಾಡಬೇಕು ನಮ್ಮ ಕರ್ತವ್ಯಗಳು ನಾವೆಲ್ಲವನ್ನೂ ಕೂಡ ಕರ್ತವ್ಯತಾ ದೃಷ್ಟಿಯಿಂದ ಮಾಡ್ತಾ ಇರೋಣ. ಆದರೆ ಅವ್ರಿಗೆ ಯಾರಿಗೂ ನಾವು ಅಂಟುಕೊಳ್ಳದೆ ಇರಬೇಕು. ಆವಾಗ ಮಾತ್ರ ನಾವು ಆನಂದವಾಗಿರ್ಲಿಕ್ಕೆ ಸಾಧ್ಯ. ಯಾರಾದರೂ ಆನಂದವಾಗಿರಬೇಕು ಅಂತಂದರೆ, ನಿಜವಾಗ್ಲೂ ಶಾಂತಿಯಿಂದ ಇರಬೇಕು ಅಂತಂದರೆ, ಆವಾಗ ಇದೊಂದೇ ನಮಗೆ ದಾರಿ ಅಂತ ಶಾಸ್ತ್ರಗ್ರಂಥಗಳು ಹೇಳುತ್ತೆ ಅಂತೇಳಿ ಶ್ರೀರಾಮಕೃಷ್ಣರು ಶ್ರೀಮಂತರ ಮನೆಯ ದಾಸಿಯ ಕಥೆಯನ್ನು ಹೇಳುವುದರ ಮೂಲಕ ತುಂಬ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಮತ್ತು ಇನ್ನೊಂದು ಕೂಡ ಶ್ರೀರಾಮಕೃಷ್ಣ ಹೇಳ್ತಾರೆ, ಏನಪ್ಪ ಅಂದರೆ ಈ ಪ್ರಪಂಚದಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನಶ್ವರ, ಕ್ಷಣಿಕ. ನೆನ್ನೆ ಇತ್ತು, ಇವತ್ತಿದೆ, ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನೆನ್ನೆ ಇರಲಿಲ್ಲ, ಇವತ್ತಿದೆ, ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನೆನ್ನೆ ಇತ್ತು, ಇವತ್ತಿದೆ, ನಾಳೆ ಗೊತ್ತಿಲ್ಲ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಬಂದು ಹೋಗುವಂಥದ್ದು. ಅದಕ್ಕೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾಂಖ್ಯಯುಗದಲ್ಲಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂತಿ ತಿಕ್ಷಸ್ವ ಭಾರತ. ಹೇ ಭಾರತ, ಹೇ ಅರ್ಜುನ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಹೇ ಕೌಂತೆಯ, ಏನು ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಜೊತೆ ಸಂಪರ್ಕಕ್ಕೆ ಬಂದಾಗ ಶೀತ, ಉಷ್ಣ, ಸುಖ ದುಃಖ, ದಾಹ, ಸುಖ ದುಃಖ ಮತ್ತು ದಾಹ ಅಂದರೆ ಎಕ್ಸೆಟ್ರಾ, ಇನ್ನು ಮಿಕ್ಕಿದೆಲ್ಲ ಡ್ಯುಯಾಲಿಟೀಸ್ ಎಲ್ಲವೂ ಕೂಡ ಆಗಮ ಬರ್ತಾ ಇರ್ತದೆ, ಅಪಾಯಿನ ಹೊರಟೋಗುತ್ತೆ. ಸೊ ಇವೆಲ್ಲ ಬಂದು ಹೋಗುವಂಥದ್ದಷ್ಟೇ. ಇದಕ್ಕೆಲ್ಲ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ, ಇದಕ್ಕೆ ಯಾಕೆ ಇಷ್ಟೊಂದು ಸತ್ಯತ್ವ ಬುದ್ಧಿಯನ್ನು ಅಂತ ನಾವೇನು ಹೇಳ್ತೀವಲ್ಲ, ಇದಕ್ಕೆ ಯಾಕೆ ನೀನು ಇಷ್ಟೊಂದು ಬೆಲೆಯನ್ನು ಕೊಡ್ತಾ ಇದೆಯಾ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಇದೇ ವಿಷಯವನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಜೀವನದಲ್ಲಿ ಸುಖ ದುಃಖ, ಲಾಭ ನಷ್ಟ, ಶೀತ ಉಷ್ಣ ಮತ್ತು ಇದು ಕೀರ್ತಿ ಅಪಕೀರ್ತಿ, ಪ್ರತಿಯೊಂದು ಕೂಡ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಅದೆಲ್ಲವೂ ಕೂಡ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಬಿಟ್ಟರೆ ಅದ್ಯಾವುದು ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮಗೆ ಸಂಬಂಧಪಟ್ಟಿರೋದು ಒಂದು ಯಾವುದು, ಅದು ಆತ್ಮಸ್ವರೂಪ, ಅದೊಂದೇ, ಆತ್ಮ ಒಂದೇ, ಇಲ್ಲ ಭಗವಂತ ಒಂದೇ ಅಂತ. ಅದಕ್ಕೋಸ್ಕರ ಅದಕ್ಕೆ ನಾವು ಜ್ಯೋತಿ ಬಿದ್ದು ಯಾವಾಗಿರ್ತೀವೋ ಆವಾಗ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸ್ಕೊಂಡು ನಾವಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಆ ಸಮಸ್ಯೆಗಳಲ್ಲಿ ನಾವಿರ್ದಂಗೆ ಆನಂದವಾಗಿರಲಿಕ್ಕೂ ಕೂಡ ನಮಗೆ ಸಾಧ್ಯ ಆಗುತ್ತೆ ಅಂತ ಶಾಸ್ತ್ರಗ್ರಂಥಗಳು ಹೇಳಿದ್ದಾರೆ. ಅದೇ ರೀತಿ ಇದು ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಶ್ರೀರಾಮಕೃಷ್ಣ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನು, ಒಂದು ದೊಡ್ಡ ಎಸ್ಟೇಟು, ತೋಟ. ಸೊ ಒಂದು 50-60 ಎಕರೆ ಕಾಫಿ ತೋಟ. ಆ ಕಾಫಿ ಎಕರೆ ತೋಟದಲ್ಲಿ ಒಬ್ಬನನ್ನು ಕೆಲಸಕ್ಕೆ ಅಂತ ತಗೊಂಡಿದ್ದ ಯಜಮಾನ. ಅವನು ಎಲ್ಲ ಮೇಲ್ವಿಚಾರಣೆಯನ್ನು ಮಾಡ್ತಿದ್ದ, ಕೆಲಸಗಾರನೆಲ್ಲ ನೋಡ್ಕೊಳ್ತಿದ್ದ, ಕೂಲಿಯಾಳುಗಳನ್ನೆಲ್ಲ ನೋಡ್ಕೊಳ್ತಿದ್ದ. ಮತ್ತು ಯಾರಾದರೂ ಬಂದು ಕೇಳಿದ್ರೆ ಯಾರ ತೋಟ ಅಂದರೆ, ನಮ್ಮ ಯಜಮಾನರ ತೋಟ ನನ್ನ ತೋಟ, ನಮ್ಮ ಯಜಮಾನರ ತೋಟ ನನ್ನ ತೋಟ ಅಂತ ಹೇಳ್ತಿದ್ದ. ಓ ಹೌದಾ, ನಿನ್ನ ತೋಟನ ಇದು ಅಂತ ಜನ ಎಲ್ಲ ಆಶ್ಚರ್ಯದಿಂದ ನೋಡೋರು ಮತ್ತೆಲ್ಲ ವಿಚಾರಿಸೋರು. ಅವನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ದ ಅವನ ತೋಟವನ್ನು. ಯಜಮಾನರು ಯಾರಿಗಾದರೂ ಹೇಳಿದ್ರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ದ, ತುಂಬ ಸಂತೋಷದಿಂದ ಆನಂದದಿಂದ. ಮತ್ತು ಅವನು ಎಷ್ಟೋ ಸರಿ ಅಂದ್ಕೊಳ್ತಿದ್ದ ಈ ತೋಟವೇ ನಂದು ಅನ್ನೋ ರೀತಿಯಲ್ಲಿ ಅವನು ಕೂಡ ಬಿಗುಮಾನಗಳಿಂದ ವ್ಯವಹರಿಸ್ತಾ ಇದ್ದ. ಒಂದು ಸರಿ ಅವನಿಗೆ ಮೀನು ತಿನ್ನಬೇಕು ಅಂತ ಆಸೆ ಆಯಿತು. ಅವರ ತೋಟದಲ್ಲೇ ಒಂದು ಕೊಳ ಇತ್ತು. ಆ ಕೊಳದಲ್ಲೇ ಅವನು ಬಲೆ ಹಾಕಿದಾಗ ಒಂದೆರಡು ಒಳ್ಳೆ ಮೀನುಗಳು ಸಿಕ್ತು. ಆ ಮೀನನ್ನು ಹಿಡಿದು ಇದೇನು ಅವನ ಮನೆಗೆ ಎತ್ಕೊಂಡೋಗಿ ಹೆಂಡತಿಗೆ ಕೊಡಬೇಕು, ಹೆಂಡತಿಗೆ ಕೊಟ್ಟು ಅಡುಗೆ ಮಾಡೋಕ್ಕೆ ಹೇಳಬೇಕು. ಅವನು ಎತ್ಕೊಂಡು ಹೋಗ್ತಾನೆ ಸಮಯದಲ್ಲಿ ದಾರಿಯಲ್ಲೇ ಯಜಮಾನ ಬರ್ತಾನೆ. ಯಜಮಾನ ಕೇಳ್ತಾನೆ, ಏನು ಮಾಡ್ತಿದ್ಯೋ ಅಂತಂದರೆ, ಏನಿಲ್ಲ ಸ್ವಾಮಿ, ಇವತ್ತು ನನಗೆ ಸ್ವಲ್ಪ ಮೀನನ್ನು ತಿನ್ನಬೇಕು ಅಂತ ಆಸೆ ಇತ್ತು, ಹಾಗಾಗಿ ಮೀನು ಎತ್ಕೊಂಡು ಹೋಗ್ತಾ ಇದ್ದೀನಿ ಹೆಂಡತಿಗೆ ಕೊಡಲಿಕ್ಕೆ, ಸಾರು ಮಾಡಲಿಕ್ಕೆ ಹೇಳೋಕ್ಕೆ. ಇದು ಎಲ್ಲಿಂದ ತಗೊಂಡೆ? ನನ್ನ ಕೊಳದಿಂದ, ನಮ್ಮ ತೋಟದಲ್ಲಿ ಕೊಳ ಇತ್ತಲ್ಲ ಬುದ್ಧಿ, ಅಲ್ಲಿಂದ ಅಂತ. ಎಷ್ಟೋ ಧೈರ್ಯ ನಿನಗೆ, ನನಗೆ ಕೇಳದೆ ನಮ್ಮ ತೋಟದಲ್ಲಿರುವ ಕೊಳದಲ್ಲಿ ನಮಗೋಸ್ಕರ ಬೆಳೆಸ್ಕೊಂಡಿರುವಂಥ ಮೀನನ್ನು ನೀನು ಹಿಡಿದು ತಿನ್ನೋದಕ್ಕೆ ನಿಂಗೆ ಎಷ್ಟೋ ಧೈರ್ಯ? ನಿಂಗೆ ಯಾರೋ ಇದಕ್ಕೆಲ್ಲ ಅನುಮತಿ ಕೊಟ್ಟಿದ್ರು, ಕೇಳದೆ ಮಾಡದೆ ಇದೆಲ್ಲ ಏನು ಮಾಡಿದ್ಯೋ ಅನ್ನೋ ಗೊತ್ತಿಲ್ಲ, ಇನ್ನು ಎಷ್ಟೆಷ್ಟು ಕದ್ದಿದ್ಯೋ ನಮ್ಮ ತೋಟದಿಂದ ಗೊತ್ತಿಲ್ಲ, ನಡೆ ನೀನು ಅಂತೇಳಿ ಆಚೆಗೆ ಹಾಕ್ತಾನೆ. ಆಚೆಗೆ ಹಾಕ್ದಂಥ ಸಮಯದಲ್ಲಿ ಅವನದೊಂದು ಸಣ್ಣ ಪೆಟ್ಟಿಗೆ ಇತ್ತು. ಪಾಪ ಅವನ ಹತ್ರ ಏನು ಬಡವ ಇದ್ದ, ಹಂಗಾಗಿ ಅವನ ಹತ್ರ ಏನು ತುಂಬ ಸಾಮಾನು ಇರಲಿಲ್ಲ. ಒಂದು ಪೆಟ್ಟಿಗೆಲಿ ಏನೋ ಒಂದಷ್ಟು ಸ್ವಲ್ಪ ಕೆಲವು ಬಟ್ಟೆ ಅತ್ತೆಲ್ಲ ಇತ್ತು. ಅದನ್ನು ಕೂಡ ಯಜಮಾನ ತಗೊಳಕ್ಕೆ ಬಿಡದೆ ಅವನನ್ನು ಆಚೆ ಕಳಿಸ್ಬಿಡ್ತಾನೆ. ಕೆಲಸಗಾರ ತನ್ನ ಕುಟುಂಬ ಸಮೇತ ಅವನು ಆಚೆಗೆ ಹೋಗಬೇಕಾಯ್ತು. ಅಷ್ಟು ದಿವಸ ಆ ಇಡೀ ತೋಟವನ್ನು 50 ಎಕರೆ ತೋಟವನ್ನು ಅವಂದು ಅಂತ ಹೇಳ್ತಿದ್ದ, ಬಂದವರಿಗೆಲ್ಲ ತೋರಿಸ್ತಾ ಇದ್ದ, ಏನೆಲ್ಲ ಮಾಡ್ತಿದ್ದ. ಆದರೆ ಆ ಯಜಮಾನ ಹೊರಗಡೆ ಹಾಕಿದ ತಕ್ಷಣ ಒಂದು ಕಡ್ಡಿಯನ್ನೂ ಕೂಡ ಎತ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅದು ಅಷ್ಟೇ ಯಾಕೆ, ಅವನದಿದ್ದಂಥ ಒಂದು ಪೆಟ್ಟಿಗೆಯನ್ನೂ ಕೂಡ ತೆಗೆದುಕೊಂಡೋಗಲಿಲ್ಲ ಅಂತ. ಹಾಗೆ ಈ ಇಡೀ ಜಗತ್ತು ಭಗವಂತನ ಲೀಲಾಸ್ಥಾನ. ಇದು ನಂದು ಅಂತ ನಾವು ಸುಮ್ಮನೆ ಹೇಳ್ಕೊಳ್ತಿರ್ತೀವಿ, ಇದಕ್ಕೆ ಅಂಟ್ಕೊಂಡು ಕೂತಿರ್ತೀವಿ. ಅದೇ ಸಮಯ ಬಂದಾಗ ನಾವೆಲ್ಲದನ್ನು ಬಿಟ್ಟು ಹೋಗಬೇಕು. ಬಿಟ್ಟು ಹೋಗೋದಕ್ಕೆ ಯಾಕೆ ಅಂಟ್ಕೊಳ್ಳೋದು?
ಉದಾಹರಣೆಗೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಏನು ಮಾಡ್ತೀವಿ, ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಿರ್ತಾರೆ. ಪ್ರಯಾಣದ ಸಮಯದಲ್ಲಿ ಎಷ್ಟೋ ಜನ ನೋಡ್ತಾ ಇರ್ತೀವಿ, ಎಷ್ಟೋ ಜನರನ್ನು ಗಮನಿಸ್ತೀವಿ, ಎಷ್ಟೋ ಜನರ ಜೊತೆ ಮಾತಾಡ್ತೀವಿ. ಆದರೆ ಯಾರ ಜೊತೆಯೂ ಕೂಡ ನಾವು ಅಂಟ್ಕೊಳ್ಳೋದಿಲ್ಲ. ನಮ್ಗೆ ಗೊತ್ತಿತ್ತು ಇದು ಪ್ರಯಾಣ ಸಮಯದಲ್ಲಿ ಪ್ರಯಾಣಿಕರು ಇರ್ತಾರೆ, ಅವ್ರ ಜೊತೆ ಮಾತಾಡ್ತಿರ್ತೀವಿ. ಸಮಯ ಒಂದು ಇದಕ್ಕೋಸ್ಕರ ಅಷ್ಟು ಬಿಟ್ಟರೆ ನಮ್ಮ ಸ್ಟಾಪ್ಗಳು ಬಂದಾಗ, ನಾವು ಇಳಿಬೇಕಂತ ನಿಲ್ದಾಣಗಳು ಬಂದಾಗ ನಾವು ಇಳಿದುಬಿಟ್ಟು ಹೋಗ್ತಾ ಇರ್ತೀವಿ. ಹೇಗೋ ಅದೇ ರೀತಿಯೇ ನಮ್ಮ ಜೀವನದಲ್ಲಿ ಕೂಡ ಹಲವಾರು ಜನ ಬರ್ತಿರ್ತಾರೆ, ಹಲವಾರು ಜನ ಹೋಗ್ತಿರ್ತಾರೆ, ಹಲವಾರು ಸನ್ನಿವೇಶಗಳು ಉಂಟಾಗ್ತಾ ಇರುತ್ತೆ. ಇಡೀ ಜೀವನವೇ ಒಂದು ಪಯಣ ಇದ್ದಂಗೆ. ಸೊ ಹಾಗಾಗಿ ನಾವು ಪಯಣಿಕರಾಗಿರೋದ್ರಿಂದ ಹೇಗೆ ನಾವು ಪ್ರಯಾಣದಲ್ಲಿ ಹೇಗೆ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ವೋ, ಅದೇ ರೀತಿ ಈ ಜೀವನ ಎಂಬ ಪಯಣದಲ್ಲಿ ಯಾಕಪ್ಪ ಯಾವುದಕ್ಕೋಸ್ಕರ ಅಂಟ್ಕೊಳ್ತೀಯ? ಒಂದು ಸಾಕ್ಷಿ ಭಾವದಿಂದ ಇರು. ನಾನು ಭಗವಂತನ ಪುತ್ರ ಇಲ್ಲ ಪುತ್ರಿ ಅಂತನೋ, ಇಲ್ಲ ನಾನು ನೈಜವಾಗಿ ನಾನು ಆತ್ಮಸ್ವರೂಪಿ, ಇದು ನಾನು ದೇಹವಲ್ಲ, ನನ್ನ ಮನಸ್ಸಲ್ಲ, ನನ್ನ ಬುದ್ಧಿಯಲ್ಲ, ಈ ಜಗತ್ತು ಅನ್ನುವಂಥದ್ದೊಂದು ಉಪಕರಣವಷ್ಟೇ, ಅದು ಬಿಟ್ಟು ಇದಕ್ಕೇನು ಹೆಚ್ಚು ಮಹತ್ವ ಇಲ್ಲ ಅಂತೇಳಿ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವೋ ಆವಾಗ ಈ ಜಗತ್ತಿಗೆ ನಾವು ಅಂಟ್ಕೊಳ್ಳೋದಿಲ್ಲ, ಜಗತ್ತಿನ ಭೋಗ ಭಾಗ್ಯಗಳಿಗೆ ಅಂಟ್ಕೊಳ್ಳೋದಿಲ್ಲ, ಈ ಮಾಯ ಬಂಧನಕ್ಕೊಳಗಾಗೋದಿಲ್ಲ. ಆವಾಗ ನಾವು ಎಲ್ಲಿದ್ದರೂ ಹೇಗಿದ್ದರೂ ಕೂಡ ನಾವು ಆನಂದದಿಂದ ಇರ್ಲಿಕ್ಕೆ ಸಾಧ್ಯ ಅಂತೇಳಿ ಶ್ರೀರಾಮಕೃಷ್ಣರು ಈ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ಸೊ ನಾವು ಪ್ರಪಂಚದಲ್ಲಿ ಹೇಗಿರಬೇಕು, ಪ್ರಪಂಚದಲ್ಲಿ ಹೇಗೆ ನಾವು ಆನಂದದಿಂದ ಇರಬೇಕು ಅನ್ನುವಂಥದ್ದನ್ನು, ಹೇಗಿರಬಹುದು ಮತ್ತು ಇರಬೇಕು ಅನ್ನೋದಕ್ಕೂ ಕೂಡ ನಮಗೆ ತುಂಬ ಸುಂದರವಾಗಿ ಮಾರ್ಗವನ್ನು ಕೂಡ ಈ ಕಥೆಯ ಮೂಲಕ ಹೇಳ್ಕೊಡ್ತಾರೆ. ಇನ್ನೊಂದು ಸರಿ ಆಸೆ, ನಮಗೆಲ್ಲ ಆಸೆ ಇದೆ, ಆಸೆ ದುಃಖಕ್ಕೆ ಮೂಲ ಅಂತ ಭಗವಾನ್ ಬುದ್ಧ ಹೇಳಿದ್ದಾನೆ ಅಂತಂದರೂ ಕೂಡ, ಶಾಸ್ತ್ರಗ್ರಂಥಗಳು ಹೇಳಿದರೂ ಕೂಡ ನಮ್ಗೆ ಆಸೆಯನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ ಸುಲಭವಾಗಿ. ಅದೆಲ್ಲ ಕರೆಕ್ಟ್ ಸ್ವಾಮಿ, ನೀವೇನೋ ಹೇಳ್ತೀರಾ, ಬಟ್ ನಮಗೆಲ್ಲ ಆಸೆಗಳಿದೆಯಪ್ಪ, ನಮಗೆ ಬೇಕು ಅಂತೇಳಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಟ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ, ಬಟ್ ಆಸೆ ಯಾವ ಥರ ಗೊತ್ತಾ ಅಂತ ಹೇಳಿ. ಅಂದರೆ ಯಾವ ಥರ ಸ್ವಾಮಿ ಅಂದರೆ, ನೋಡಿ ಆಸೆ ಈ ಥರ ಅಂಥೇಳಿ ಅದಕ್ಕೊಂದು ಉದಾಹರಣೆನ ಕೊಡ್ತಾರೆ, ಅದಕ್ಕೊಂದು ಕಥೆನ ಕೊಡ್ತಾರೆ ಶ್ರೀರಾಮಕೃಷ್ಣ. ಎಲ್ಲದಕ್ಕೊಂದು ಉದಾಹರಣೆ, ಒಂದು ಕತೆ. ಏನು, ಒಬ್ಬ ಕ್ಷೌರಿಕ ರಾಜನ ಆಸ್ಥಾನದಲ್ಲಿ ನಿಯೋಜಿತಗೊಂಡಿದ್ದ. ಅಲ್ಲಿ ಅವನ ಕೆಲಸ ಏನು, ರಾಜರಿಗೆ ಪ್ರತಿನಿತ್ಯ ಶೇವ್ ಮಾಡುವಂಥದ್ದು, ಮತ್ತು ಅವ್ರು ಯಾವಾಗ ಹೇಳ್ತಾರೋ ಆವಾಗ ಕೂದಲನ್ನು ಕತ್ತರಿಸುವಂಥದ್ದು. ರಾಜನಿಗೆ ಅವನು ಕ್ಷೌರವನ್ನು ಮಾಡ್ತಾ ಇದ್ದಾಗ ಅವನ ಜೀವನ ಎಷ್ಟು ಆನಂದವಾಗಿರುತ್ತೆ ಯೋಚನೆ ಮಾಡಿ. ಅಂದರೆ ಆನಂದ ಅಂದರೆ ಸುಖಮಯವಾಗಿರುತ್ತೆ. ಯಾಕಂದರೆ ರಾಜನ ಆಸ್ಥಾನದಲ್ಲಿ ಅವನು ನಿಯೋಜನೆಗೊಂಡಿದ್ದರಿಂದ ಅವನಿಗೆ ಸಾಕಷ್ಟು ಹಣ ಇತ್ತು, ಇರಲಿಕ್ಕೆ ಒಳ್ಳೆ ಮನೆ ಇತ್ತು, ಎಲ್ಲ ರೀತಿಯಾದಂತಹ ಸೌಕರ್ಯಗಳು ಕೂಡ, ಭೌತಿಕ ಸೌಕರ್ಯಗಳು ಕೂಡ ಇತ್ತು. ಅವ್ನಿಗೆ ಯಾವುದೇ ಥರ ಸಮಸ್ಯೆ ಇರಲಿಲ್ಲ. ಒಳ್ಳೆ ಹೆಂಡ್ತಿನೂ ಅದಕ್ಕೆ ತಕ್ಕಂಗೆ ಒಳ್ಳೆ ಹೆಂಡ್ತಿ ಇದ್ಲು, ಒಳ್ಳೆ ಮಕ್ಕಳು ಇದ್ದರು. ಅವನು ಸುಖಮಯವಾದ ಸಂಸಾರ ಇತ್ತು, ಆನಂದವಾಗಿತ್ತು. ಬರ್ತಾ ಇದ್ದ ಪ್ರತಿನಿತ್ಯ ರಾಜಕ್ಕೆ ಕ್ಷೌರ ಮಾಡ್ತಿದ್ದ, ಮತ್ತು ಅಲ್ಲೇ ಇನ್ನು ಮಿಕ್ಕಿದ ಸಮಯದಲ್ಲಿ ಅಲ್ಲೇ ಆಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಜನರ ಹತ್ರ ಹರಟೆ ಹೊಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗ್ತಾ ಇದ್ದ ಮನೇಲಿ ಒಂದು ಸ್ವಲ್ಪ ಹೊತ್ತಿರ್ತಿದ್ದ. ಹೀಗೆ ಅವನ ಜೀವನ ಆನಂದವಾಗಿತ್ತು, ಯಾವುದೇ ಸಮಸ್ಯೆ ಹೆಚ್ಚೇನು ಇರಲಿಲ್ಲ. ಒಂದು ಸರಿ ಹೀಗೆ ಊರಿನ ಹೊರಗಡೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಳೆ ಕಾಲ, ಆವಾಗ ಈಗಿನ ಥರ ಬಸ್ಸು ಟ್ರೈನ್ಗಳೆಲ್ಲ ಇರಲಿಲ್ಲ, ಮತ್ತೆಲ್ಲ ಒಂದೂರಿಂದ ಒಂದೂರಿಗೆ ನಡ್ಕೊಂಡು ಹೋಗಬೇಕು, ಇಲ್ಲ ಕುದುರೆಯಲ್ಲೋ ಇಲ್ಲ ಎತ್ತಿನ ಗಾಡಿಯಲ್ಲೋ ಹೋಗಬೇಕು. ಇವು ನಡ್ಕೊಂಡು ಹೋಗ್ತಿದ್ದ. ನಿಬಿಡವಾದ ಪ್ರದೇಶ, ಜನರು ಯಾರೂ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾನೆ ಕ್ಷೌರಿಕ. ಅವನಿಗೇನೋ ಒಂದು ವಾಣಿ ಕೇಳಿಸ್ತದೆ, ನಿನಗೆ ಬಂಗಾರ ಬೇಕಾ, ನಿನ್ಗೆ ಹೇಳಕ್ಕೊಪ್ಪರೆ ಬಂಗಾರ ಬೇಕಾ ಅಂತ. ಬಂಗಾರ ಯಾರಿಗೆ ಬೇಡ ಹೇಳಿ, ನಮ್ಗೆ ಯಾರು ಕೇಳಿದ್ರೆ ನಾವು ಬೇಡ ಅಂತೀವಿ. ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಬರುತ್ತೆ ಸ್ವಾಮಿ ಅಂದರೆ, ಅದು ಆಮೇಲೆ ನೋಡೋಣ, ಮೊದಲು ಬಂಗಾರ ತೊಗೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತೀವಿ. ಅವನು ನಿಬಿಡವಾದ ಪ್ರದೇಶದಲ್ಲಿ ಯಾರಿದ್ದಾರಪ್ಪ ಅಂತ ನೋಡ್ತಾನೆ, ಅಕ್ಕಪಕ್ಕ ಇಲ್ಲ, ಮುಂದೆ ನೋಡ್ತಾನೆ, ಮೇಲೆ ನೋಡ್ತಾನೆ, ಕೆಳಗೆ ನೋಡ್ತಾನೆ, ಹಿಂದೆ ನೋಡ್ತಾನೆ, ಯಾರೂ ಕಾಣಿಸ್ತಿಲ್ಲ. ಅವ್ನಿಗನ್ಸುತ್ತೆ ಏನೋ ಭ್ರಮೆ ಇರಬೇಕು ಅಂತ. ಇನ್ನೊಂದೆರಡು ಹೆಜ್ಜೆ ಹಾಕ್ತಾನೆ, ಮತ್ತೊಂದು ಸರಿ ಕೇಳಿಸುತ್ತೆ, ನಿಮಗೆ ಬಂಗಾರ ಬೇಕಾ ಅಂತ. ಆದರೂ ಅವ್ನಿಗೆ ಯಾಕೋ ಸ್ವಲ್ಪ ಏನೋ ದೆವ್ವ ಇರಬೇಕು, ಏನೋ ಎಲ್ಲೋ ಭೂತ ಪೇತಗಳು ಇರಬೇಕೇನೋ ಅಂತೇಳಿ ಮತ್ತೆ ಸ್ವಲ್ಪ ಇನ್ನೊಂದೆರಡು ಹೆಜ್ಜೆ ಹಾಕ್ತಾನೆ. ಮತ್ತವ್ನಿಗೆ ಅದೇ ಶಬ್ದ ಕೇಳುತ್ತೆ, ನಿಂಗೆ ಬಂಗಾರ ಬೇಕಾ ಅಂತ. ಆವಾಗ ಅವ್ನಿಗೆ ಕನ್ಫರ್ಮ್ ಆಗುತ್ತೆ, ಇಲ್ಲ ಏನೋ ಯಾರೋ ಕೇಳ್ತಿದ್ದಾರೆ ಅಂತೇಳಿ. ಹೌದು, ನನಗೆ ಬಂಗಾರ ಬೇಕು ಅಂತ ಅಂದಾಗ ಆ ಒಂದು ವಾಣಿ ಕೇಳುತ್ತೆ, ಅಶರೀರವಾಣಿ, ಅವನ ಥರ ಅಶರೀರವಾಣಿ ಥರ ಅದು ಕೇಳುತ್ತೆ, ನಿನಗೆ ಒಂದು ಮರದ ಕೆಳಗೆ ಒಂದು ಜಾಗ ಇದೆ, ಆ ಜಾಗದಲ್ಲಿ ನೀನು ಸ್ವಲ್ಪ ಅಗಿದ್ರೆ ಅಲ್ಲಿ 7 ಕೊಪ್ಪರಿಗೆ ಹಣ ಸಿಗುತ್ತೆ, ನೀನು ಅದನ್ನು ತೆಗೆದುಕೊಂಡು ಹೋಗ್ಬೋದು, ಅದು ನಿಂದೆ ಅಂತ. ಆ ಕ್ಷೌರಿಕನಿಗೆ ಆನಂದ, ಇಡೀ ಸ್ವರ್ಗವೇ ಅವನ ಹಸ್ತದಲ್ಲಿದ್ದಂಗೆ ಅನ್ನಿಸ್ಬಿಡ್ತು. ಇನ್ನೇನು ರಾಜನ ಜೊತೆ ಹೋಗಬೇಕಾಗಿಲ್ಲ, ರಾಜನ ಕ್ಷೌರಿಕನ ಆಗಬೇಕಾಗಿಲ್ಲ, ನಾನೇ ಒಬ್ಬ ರಾಜನ ಥರ ಇದ್ದುಬಿಡ್ತೀನಿ. 7 ಕಪ್ಪರಿಗೆ ಬಂಗಾರದ ನಾಣ್ಯಗಳು ಅಂದರೆ ಏನರ್ಥ ಅಂತೇಳಿ ಅವ್ನಿಗೆ ಆನಂದ ಆಯಿತು. ಇನ್ನೇನು ಹೌದಾ ಎಲ್ಲಿದೆ ಅಂತ ಕೇಳೋಷ್ಟೊತ್ತಿಗೆ ಅದು ಹೇಳುತ್ತೆ, ನಾನು ಹೇಳ್ತೇನೆ, ಆದರೆ ಅದಕ್ಕಿಂತ ಮುಂಚೆ ನಿನಗೊಂದು ಶರಾರತ್ತಿದೆ. ಇವನು ಅಂದ್ಕೊಂಡ, ಶರಾರತ್, ಸರಿ ಆಯ್ತಪ್ಪ, ಏನಪ್ಪ ಹೇಳಪ್ಪ ಅಂತ ಹೇಳಿದಾಗ ಅದು ಆ ವಾಣಿ ಹೇಳುತ್ತೆ, ನೋಡು 7 ಕೊಪ್ಪರಿಗೆ ಹಣದಲ್ಲಿ 6 ಕೊಪ್ಪರಿಗೆ ತುಂಬ ಬಂಗಾರದ ನಾಣ್ಯಗಳಿದೆ.
ಇನ್ನು ಏಳನೇ ಕೊಪ್ಪರಿಗೆಯಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನೀನು ಆ ಏಳನೇ ಕೊಪ್ಪರಿಗೆಯಲ್ಲಿ ನೀನು ಹಣವನ್ನು ತುಂಬಿಸ್ಬಿಡಬೇಕು. ಬಂಗಾರದ ನಾಣ್ಯಗಳನ್ನು ತುಂಬಿಸ್ಬಿಡಬೇಕು. ಸ್ವಲ್ಪನೇ ಜಾಗ ಖಾಲಿ ಇದೆ ಅಷ್ಟೇ, ಇದನ್ನು ತುಂಬಿಸ್ಬಿಡು. ತುಂಬಿಸಿದ ಮೇಲೆ ನೀನು ಯಾವಾಗ ಅದು ಏಳನೇ ಕೊಪ್ಪರಿಗೆ ತುಂಬಿಸ್ತೀಯೋ, ತುಂಬಿಸಿದ ತಕ್ಷಣ ಅದು ನಿಂದಾಗುತ್ತೆ. ನೀನು ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು, ಎಷ್ಟು ಬೇಕಾದ್ರೂ ಉಪಯೋಗಿಸ್ಬೋದು, ನಿನ್ನ ಮನಸಾ ಇಚ್ಛೆ ಉಪಯೋಗಿಸ್ಕೋಬೋದು. ಅವನು ಯೋಚನೆ ಮಾಡ್ತಾನೆ, ಎಷ್ಟೇ ಆಗಲಿ ನಾನು ರಾಜನ ಕಡೆ ಇದ್ದವನು, ನಂತರ ಸ್ವಲ್ಪ ಎಲ್ಲ ಹಣನೂ ಇದೆ, ಮತ್ತು ನನ್ನ ಹೆಂಡತಿಗೆ ಸ್ವಲ್ಪ ಒಡವೆಗಳು ಮಾಡಿಸಿದ್ದೀನಿ, ಅದನ್ನು ಬೇಕಾದರೆ ಮಾರಿಬಿಟ್ಟು ಮಾಡೋಣ, ಇನ್ನೂ ಹಾಗೋ ಹೀಗೋ ಮಾಡಿ ಆ ಸ್ವಲ್ಪನೇ ಜಾಗ ತಾನೆ ಅದನ್ನು ತುಂಬಿಸ್ಬಿಡೋಣ, ಮತ್ತು 7 ಕೊಪ್ಪರಿಗೆ ಹಣ ನಂದಾಗುತ್ತೆ, ನಾನು ಅದನ್ನು ಉಪಯೋಗಿಸ್ಕೊಳ್ತೀನಿ ಅಂತೇಳಿ. ಸರಿ, ಎಲ್ಲಿದೆ ಅಂತಂದಾಗ ನೀನು ಮನೆಗೆ ಹೋಗೋಷ್ಟೊತ್ತಿಗೆ ನೀನು ಮನೇಲಿ ಬಂದಿರ್ತದೆ ಅದೇ ಅಂತೇಳಿ. ನೊಂಬ್ಲ ಅಂದರೆ ನಂಬಪ್ಪ ಅಂತ ಹೇಳುತ್ತೆ. ಸರಿ, ಇವನಿಗೆ ಬೇರೆ ದಾರಿ ಏನು ಇಲ್ವಲ್ಲ ಈಗ. ಆಯಿತು ಅಂತ ಕ್ಷೌರಿಕ ದಡ ಅಂತ ಮನೆಗೆ ನಡ್ಕೊಂಡು ಹೋಗ್ತಾನೆ. ಮನೆಯೊಳಗೆ ಹೋಗ್ತಾನೆ. ಮನೆಯೊಳಗೆ ಹೋಗೋಷ್ಟೊತ್ತಿಗೆ ಮನೆಯೊಳಗೆ ಹೋಗಿದ್ದೆ ತಡ ಅವನಿಗೆ ಆ 7 ಕೊಪ್ಪರಿಗೆಗಳು ಕಾಣಿಸುತ್ತೆ. ಆದರೆ ಅವನೊಬ್ಬನಿಗೆ ಮಾತ್ರ ಕಾಣಿಸ್ತಿತ್ತು, ಇನ್ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಒಂದೊಂದು ಕೊಪ್ಪರಿಗೆಯನ್ನು ತೆಗೆದು ನೋಡ್ತಾನೆ. ಆಹಾ, ನಾಣ್ಯ, ಬಂಗಾರದ ನಾಣ್ಯಗಳು 3, 4, 5 ನೋಡ್ದ, 6ನೇದು ನೋಡ್ದ, ತುಂಬೋಗಿದೆ. 7ನೇದು ನೋಡ್ತಾನೆ, ಸ್ವಲ್ಪ ಮುಕ್ಕಾಲ್ಗಿಂತ ಹೆಚ್ಚು ಇತ್ತು. ಸೊ ಇನ್ನೂ ಸ್ವಲ್ಪ ತಾನೆ, ಇಷ್ಟು ಹಣವನ್ನು ನಾನು ತುಂಬಿಸ್ಬಿಡ್ತೇನೆ, ತುಂಬಿಸಿದ್ಮೇಲೆ ನನಗೆ 7 ಕೊಪ್ಪರಿಗೆ ಆಗುತ್ತೆ ಅಂತೇಳಿ ನನಗೆ ಆನಂದ. ಆದರೆ ಯಾರಿಗೂ ಹೇಳೋಕೆ ಹೋಗಲಿಲ್ಲ, ಹೇಳಿದ್ರೆ ಏನಪ್ಪ ಆಗುತ್ತೆ ಅಂತ. ಕೊನೆಗೆ ಅವನ ಮನೇಲಿದ್ದಂಥ ಸ್ವಲ್ಪ ದುಡ್ಡನ್ನೆಲ್ಲ ಬಂಗಾರ ನಾಣ್ಯಗಳು ಮಾಡಿ ಸಾಕ್ತಾನೆ. ಕೊನೆಗೆ ಹೆಂಡತಿ ಹತ್ರ ಕೇಳ್ತಾನೆ. ಹೆಂಡತಿ ಯಾಕ್ರಿ ಅಂತ ಕೇಳಿದಾಗ, ನಿಂಗೆ ಯಾಕೆ ಬೇಕು, ನಿಂಗೆ ಸುಮ್ಮನೆ ಇರೇ, ಆಮೇಲೆ ಇದಕ್ಕೆ ನಾನು 5 ಪಟ್ಟು ಮಾಡಿಸ್ತೀನಿ ಕಣೆ, ನಿಂದು ಇರೋದೆಲ್ಲ ಕೊಡೆ ಅಂತ. ಪಾಪ ಇನ್ನೇನು ಹೇಳ್ತಾಳೆ, ಹೆಂಡತಿ ಕೊಡ್ತಾಳೆ. ಮಕ್ಕಳು ಕಿವಿಲಿದ್ದಿದ್ದು ಇಲ್ಲ ಕೊಳ್ಳಲಿದ್ದನ್ನು ಎಲ್ಲ ತೆಗೆದುಕೊಳ್ತಾನೆ. ಎಲ್ಲ ಅದನ್ನು ಅಕ್ಕ ಸಾಲಿಗನ ಹತ್ರ ಹೋಗಿ ಬಂಗಾರ ನಾಣ್ಯಗಳು ಮಾಡಿ ಹಾಕ್ತಾನೆ. ಆದರೂ ಬಂಗಾರ ನಾಣ್ಯಗಳು ತುಂಬ್ತಿಲ್ಲ. ಅವನಿಗೆ ಚಿಂತೆ ಹತ್ಕೊಳ್ತು, ಅಯ್ಯೋ ಇದು ಯಾವಾಗಪ್ಪ ತುಂಬುತ್ತೆ, ನಾನು ಯಾವಾಗಪ್ಪ ಈ ಬಂಗಾರ ನಾಣ್ಯಗಳು ಮಾಡ್ಕೊಳ್ತೀನಿ ಅಂತ. ಚಿಂತೆ ಅನ್ನುವಂಥದ್ದು, ಚಿತೆ ಸತ್ತವನ ದೇಹವನ್ನು ಸುಟ್ಟರೆ ಚಿಂತೆ ಅನ್ನುವಂಥದ್ದು ಜೀವಂತ ಮನುಷ್ಯನ ಸುಡುತ್ತೆ ಅಂತ ನಮಗೆಲ್ಲ ಗೊತ್ತು. ಚಿತೆಗೂ ಒಂದು ಅನುಸ್ವರ, ಒಂದು 0 ಅಷ್ಟೇ ವ್ಯತ್ಯಾಸ, ಆದರೆ ಬಹಳ ವ್ಯತ್ಯಾಸ ಇದೆ ಜೀವನದಲ್ಲಿ. ಚಿತೆ ಹೇಗೆ ಮನುಷ್ಯನ ಸುಡುತ್ತೋ, ಚಿಂತೆ ಹಾಗೆ ಜೀವಂತ ಮನುಷ್ಯನ ಸುಟ್ಟು ಹಾಕುತ್ತೆ. ಈಗ ಚಿಂತೆ ಹತ್ಕೊಳ್ತೀವಿ, ಇವನಿಗೆ ಆನಂದವಾಗಿದ್ದ ಇಷ್ಟು ದಿವಸ, ಆ ಕೊಪ್ಪರಿಗೆನ ತುಂಬಿಸೋದಕ್ಕೆ ಆ ಚಿಂತೆ ಹತ್ಕೊಳ್ತು, ಏನು ಮಾಡಲಿ ಅಂತ. ಅದೇ ಚಿಂತೆಯಲ್ಲಿ ಹೋಗಿದ್ದಾನೆ, ರಾಜನ ಕ್ಷೌರ ಮಾಡ್ತಿದ್ದಾನೆ. ಕೆಲವು ದಿವಸ ಆದಮೇಲೆ ಹೇಳ್ತಾನೆ ರಾಜ, ಯಾಕೋ ಮೊದಲು ಆನಂದವಾಗಿದ್ದ, ಈಗ ನೋಡಿದ್ರೆ ಯಾಕೋ ಇತ್ತೀಚೆಗೆ ಏನೋ ಚಿಂತೆಲಿ ಇದ್ದಂಗೆ ಇರ್ತೀಯಾ, ಏನೋ ಸಮಸ್ಯೆ ಇದೆಯಾ ಮನೆಯಲ್ಲಿ, ಏನಾದರೂ ಬೇಕಾಗಿದೆಯಾ ಏನು ಅಂತ ಕೇಳ್ತಾನೆ. ಅವನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದ. ರಾಜ ಅಂತ ಹೇಳ್ತಾನೆ, ಹೌದು ಬುದ್ಧಿ, ಸ್ವಲ್ಪ ಸಂಸಾರ ದೊಡ್ಡದಾಗಿದೆ, ಮನೇಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗಿದೆ, ನೀವು ಕೊಡುವಂತಹ ಸಂಬಳ ಸಾಕಾಗ್ತಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಎಲ್ಲ ಹೇಳ್ತಾನೆ. ರಾಜ, ಅಷ್ಟೇನೇನೋ ಹೇಳ್ಬೋದಿತ್ತಲ್ಲೋ ನೀನು ನನಗೆ, ಅಂದರೆ ಹೆಂಗೆ ಹೇಳಿ ಬುದ್ಧಿ, ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ನಿಮ್ಮ ಹತ್ರ ಹೇಳೋಕ್ಕೆ ಅಂತ. ಸರಿ ಬಿಡು ಆಯಿತು ಅಂತೇಳಿ ಅವ್ನಿಗೆ ಸ್ವಲ್ಪ ಏನು ಸಂಬಳ ಇತ್ತು ಅದನ್ನು ದುಪ್ಪಟ ಮಾಡ್ತಾನೆ. ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವನಿಗೆ ಕೊಸರು ಇತ್ಯಾದಿಗಳೆಲ್ಲ ಕೊಟ್ಟು ಅವನಿಗೆ ಸಂತೋಷ ಉಂಟು ಮಾಡ್ಲಿಕ್ಕೆ ಮಾಡ್ತಾನೆ. ಸೊ ಅದೆಲ್ಲ ತೆಗೆದುಕೊಂಡು ಹೋಗಿ ಬಂದಿದ್ದ ಹಣವನ್ನು ಎಲ್ಲ ತುಂಬಿಸ್ತಾ ಇದ್ದಾನೆ. 7ನೇ ಕೊಪ್ಪರಿಗೆ ತುಂಬ್ತಾನೇ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸ ಆಗುತ್ತೆ. ರಾಜ ಕೇಳ್ತಾನೆ, ಏನೋ ಇಲ್ಲ ಬುದ್ಧಿ, ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೀಗೆ 2-3 ಸರಿ ಹೇಳ್ದ. ಆಮೇಲೆ ಒಂದು ಸರಿ ಕೇಳ್ತಾನೆ, ರಾಜ ಕೇಳೇ ಬಿಡ್ತಾನೆ, ಏನೋ ನಿನಗೂ 7 ಕೊಪ್ಪರಿಗೆ ಸಿಕ್ಕಿದೆಯೇನೋ ಅಂತ. ಇಲ್ಲಿ ಕ್ಷೌರಿಕ ರಾಜರಿಗೆ ಕ್ಷೌರ ಮಾಡ್ತಾ ಇದ್ದವನು, ಸೇವೆ ಮಾಡ್ತಿದ್ದವನು ಅದೇ ನಿಲ್ಲಿಸ್ಬಿಟ್ಟು ಕೇಳ್ತಾನೆ, ಬುದ್ಧಿ ನಿಮ್ಗೆ ಹೆಂಗೆ ಗೊತ್ತಾಯಿತು? ನನಗೆ ಗೊತ್ತು ಇದೆಲ್ಲ, ನೀನು ಎಲ್ಲೋ 7ನೇ ಕೊಪ್ಪರಿಗೆ ತಂದು ಅದನ್ನು ತುಂಬ್ಸೋಕೆ ಹೋಗ್ತಿದ್ಯಾ ಅಂತ. ಹೌದು ಬುದ್ಧಿ ಅಂತ ಹೇಳಿದಾಗ, ಹೌದು ರಾಜರೇ ಅಂದಾಗ, ಅದು ಮಾಡಬೇಡ, ಅದು ನಿನ್ಗೆ ಎಷ್ಟೇ ಹಣ ತುಂಬಿದ್ರೂ ಕೂಡ, ನನ್ನ ಭಂಡಾರದಲ್ಲಿರುವಂಥ ಎಲ್ಲ ಹಣ ತೆಗೆದುಕೊಂಡು ಹೋಗಿ ತುಂಬಿದ್ರೂ ಕೂಡ ಅದು ತುಂಬಲ್ಲ ಕಣೋ. ಹಾಗಾಗಿ ಮೊದಲು ಹೋಗ್ಬಿಟ್ಟು ನೀನು ಎಲ್ಲಿ ಸಿಕ್ಕಿತ್ತೋ ಅಲ್ಲೇ ಹೋಗಿ ಬೇಡ ಅಂತ ಹೇಳು, ನೀನು ಆನಂದವಾಗಿರ್ತೀಯ ನೋಡು. ಇಲ್ಲ ನೋಡು, ಮುಂಚೆ ನೀನು ಆನಂದವಾಗಿದ್ದೆ, ಶಾಂತಿಯಿಂದಿದ್ದೆ, ನೆಮ್ಮದಿಯಿಂದಿದ್ದೆ, ನಿನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿದ್ದರು. ಮೊದಲು ನಿನಗೆ ಸಂಬಳ ಕಡಿಮೆ ಇತ್ತು, ಅದು ಕೂಡ ಆನಂದವಾಗಿದ್ದೆ. ನಿಂಗೆ ಈಗ ಸಂಬಳ ದುಪ್ಪಟ ಆಗಿದೆ, ಮತ್ತು ಬೇರೆ ಬೇರೆ ಎಲ್ಲ ನಿಂಗೆ ಸೌಕರ್ಯಗಳು ನಾನು ಮಾಡಿಕೊಟ್ಟೆ, ಅದು ಕೂಡ ನೀನು ಆನಂದದಿಂದಿಲ್ಲ ಕಣೋ. ಹಾಗಾಗಿ ಅದು 7ನೇ ಕೊಪ್ಪರಿಗೆ ಯಾವತ್ತೂ ತುಂಬಲ್ಲ, ಅದು ನಿನಗೆ ಒಂದು ರಾಕ್ಷಸ ಈ ರೀತಿ ನಿಂಗೆ ಮೋಸ ಮಾಡ್ತಿದೆ ಅಂತ ರಾಜ ಹೇಳ್ತಾನೆ. ಆವಾಗ ಈ ಕ್ಷೌರಿಕನಿಗೆ ಜ್ಞಾನೋದಯ ಆಗುತ್ತೆ. ಹೌದು ಬುದ್ಧಿ, ನೀವು ಹೇಳೋದು ಕರೆಕ್ಟು ಅಂತ ಹೇಳಿ ಅವನು ಕ್ಷೌರನ್ನು ಮುಗಿಸಿ ತಕ್ಷಣವೇ ಹೊರಟೋಗ್ತಾನೆ. ಆ ಜಾಗಕ್ಕೆ ಹೋದಾಗ ಎಲ್ಲಿದೆಯಾ ಅಂತ ಕೇಳಿದಾಗ ಆ ಶರೀರವಾಣಿ ಕೇಳುತ್ತೆ, ಏನು ಬೇಕು ಅಂದಾಗ, ನನಗೆ ನೀನು 7 ಕೊಪ್ಪರಿಗೆ ಹಣವೂ ಬೇಡ, ನೀನು ಬೇಡಪ್ಪ, ದಯವಿಟ್ಟು ತೆಗೆದುಕೊಂಡ್ಬಿಡು ಅಂತ. ಅದು ಯೋಚನೆ ಮಾಡು, ಮತ್ತೆ ನಿಂಗೆ ಈ ಚಾನ್ಸ್ ಸಿಗಲ್ಲ ಅಂಥೇಳಿ, ಇಲ್ಲಪ್ಪ ನಂಗೆ ಬೇಡ ಅಂತ ಹೇಳ್ತಾನೆ ಈ ಕ್ಷೌರಿಕ. 7 ಕೊಪ್ಪರಿಗೆ ಮಾಯ ಆಗುತ್ತೆ, ಮನೆಗೆ ಹೋಗಿ ನೋಡ್ತಾನೆ. ಆವತ್ತಿನಿಂದ ಆನಂದವಾಗಿರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ನಿಧಾನವಾಗಿ ಹಂತವಾಗಿ ಹೆಂಡತಿಗೆ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾನೆ, ಆನಂದವಾಗಿರ್ತಾನೆ. ಅದು ಹೇಗೆ ಅವನು ಎಷ್ಟೆಲ್ಲ ಕಷ್ಟಪಟ್ಟರು ಕೂಡ ಆ 7ನೇ ಕೊಪ್ಪರಿಗೆ ಅವನು ತುಂಬಿಸ್ಲಿಕ್ಕೆ ಆಗಲಿಲ್ವೋ, ಅದೇ ರೀತಿ ನಮ್ಮ ಜೀವನವೂ ಕೂಡ.
ನಮ್ಮಲ್ಲೂ ಹಲವಾರು ರೀತಿಯ ಆಸೆಗಳು, ಆಕಾಂಕ್ಷೆಗಳು ಇವೆಲ್ಲವೂ ಕೂಡ ಇರುತ್ತೆ. ಒಂದು ಆಸೆ ತೀರಿಸ್ಬಿಟ್ರೆ, ಇದೊಂದು ಆಸೆ ಇದೆಯಪ್ಪ, ಈ ಒಂದು ಆಸೆ ತೀರಿಸ್ಕೊಂಡ್ಬಿಟ್ರೆ ನನಗೆ ಇನ್ನೇನು ಇರೋದಿಲ್ಲ, ನಾನು ಮುಕ್ತ ಪುರುಷನ ಆಗ್ಬಿಡ್ತೀನಿ ಅಂತ ನಮ್ಗೆ ಅನ್ಸುತ್ತೆ ಎಷ್ಟೋ ಬಾರಿ. ಆ ಒಂದು ಆಸೆ ತೀರಿಸಿದ ತಕ್ಷಣ ಆ ಒಂದು ಆಸೆ ಇನ್ನೊಂದು 10 ಆಸೆಗಳಿಗೆ ದಾರಿ ಮಾಡಿಕೊಡುತ್ತೆ, ಕಾರಣವಾಗುತ್ತೆ. ಆ 10 ಆಸೆ ತೀರಿಸಿ ಇನ್ನೊಂದು 10 ಆಸೆ, ಇನ್ನೊಂದು 10 ಆಸೆ, ಹೀಗೆ ಆಸೆಗಳನ್ನು ನಾವು ದಾಸರಾಗ್ತೀವಿ ಬಿಟ್ಟರೆ ಆಸೆಗಳನ್ನು ತೀರಿಸ್ಕೊಂಡು ಮುಕ್ತರಾದದ್ದು ಸಾಮಾನ್ಯವಾಗಿ ನಾವು ಎಲ್ಲೂ ಇಲ್ಲ. ಅದಕ್ಕೆ ಯಯಾತಿ ಹೇಳ್ತಾನೆ ಏನಪ್ಪ ಅಂತಂದರೆ, ಆಸೆಯನ್ನು ಭೋಗಿಸಿ, ಆಸೆಯನ್ನು ಅನುಭವಿಸಿ, ಆಸೆಯನ್ನು ಕಡಿಮೆ ಮಾಡ್ಕೊಳ್ಳೋದು ಅಂತಂದರೆ ಅದು ಹುಚ್ಚುತನವೇ ಸರಿ. ಯಾವ ಥರ ಹುಚ್ಚುತನ ಅಂತಂದರೆ, ಬೆಂಕಿಯನ್ನು ಬೆಂಕಿಗೆ ತುಪ್ಪ ಸುರಿದು ತುಪ್ಪ ಸುರಿಯುವುದರ ಮೂಲಕ ಬೆಂಕಿಯನ್ನು ತಣ್ಣಗಾಗಿಸ್ತೇನೆ, ಬೆಂಕಿಯನ್ನು ನಂದಿಸ್ತೇನೆ, ಬೆಂಕಿಯನ್ನು ಹಾರಿಸ್ತೀನಿ ಅನ್ನುವಂಥ ಹಾಗೆ ಎಷ್ಟು ಮೂರ್ಖತನವೋ ಅದೇ ರೀತಿಯಾಗಿ ಈ ಆಸೆಗಳನ್ನು ತೀರಿಸ್ಕೊಳ್ಳುವುದರ ಮೂಲಕ ನನ್ನ ಆಸೆಗಳಿಗೊಂದು ಇತಿಶ್ರೀ ಆಡ್ತೇನೆ, ಅದು ಒಂದನ್ನು ಕೊನೆಗಾಣಿಸ್ತೀನಿ, ಅಂತ್ಯಗೊಳಿಸ್ತೀನಿ ಅನ್ನುವುದು ಅಷ್ಟೇ ಮೂರ್ಖತನ ಅಂತ ಯಯಾತಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣ ಹೇಳ್ತಿದ್ದಾರೆ, ಈ ಆಸೆಗಳಿಗೆ ಕೊನೆ ಇಲ್ಲ, ಇವು ನಾವು ತೀರಿಸ್ಕೊಂಡು ಹೋದಷ್ಟು ಅದು ಬೆಳೀತಾನೆ ಇರುತ್ತೆ, ಇದೊಂದು ಲಾಂಗ್ ಲಿಸ್ಟ್ ಆಗಿ ಇರ್ತದೆ ಅಂತ. ಅದು ಹೇಗೆ ಹೇಳ್ತೀರಾ ಸ್ವಾಮಿ ಅಂತಂದರೆ, ನಾವು ನಮ್ಮ ಜೀವನವನ್ನೇ ನೋಡ್ಬೋದು. ಶ್ರೀರಾಮಕೃಷ್ಣ ಹೇಳಿದ್ದಾರೆ ಸರಿ, ಅವರೇನೋ ಹಿರಿಯರು ಹೇಳಿದ್ದಾರೆ, ಅವತಾರ ಪುರುಷರು, ದೇವರು ಸರಿ, ಆದರೆ ಹೇಗಿದು ತರ್ಕಬದ್ಧವೇ ಅಂತ ಕೇಳಿದ್ರೆ ಹೌದು ಅಂತ ನಾವು ಹೇಳ್ಬೋದು. ಹೇಗೆ ಹೇಳ್ತೀರಾ ಸ್ವಾಮಿ ಅಂತಂದರೆ, ನಾವು ನಮ್ಮ ಜೀವನವನ್ನೇ ನೋಡ್ಬೋದು. ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಿರ್ತೀವಿ, ನಮಗೊಂದು ಆಟ ಸಾಮಾನು ಸಿಕ್ಕರೆ ಸಾಕಾಗಿರುತ್ತೆ. ಹಬ್ಬ ಅಂದರೆ ಒಂದು ಜೊತೆ ಬಟ್ಟೆ, ಒಂದೊಳ್ಳೆ ಊಟ, ಆಮೇಲೆ ಒಂದೊಳ್ಳೆ ಸ್ವೀಟು, ಇಲ್ಲ ಒಂದು ಆಟದ ಸಾಮಾನು, ನಮ್ಗೆ ಇಷ್ಟು ಸಿಕ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ. ಆಮೇಲೆ ಸ್ವಲ್ಪ ದೊಡ್ಡವರಾದಮೇಲೆ ಒಂದು SLC ಎಕ್ಸಾಮ್ ಅಂತೇನೋ ಇದೆಯಂತೆ, ಬೋರ್ಡ್ ಎಕ್ಸಾಮು, SLC ಎಕ್ಸಾಮಲ್ಲಿ ನಾವು ಚೆನ್ನಾಗಿ ಓದ್ಬಿಟ್ರೆ ಆಯಿತು, ಅದು ಜೀವನ ಟರ್ನ್ ಆಗುತ್ತೆ ಅಂತೇಳಿ ನಮ್ಮ ಮನೆಯಲ್ಲೂ ಹೇಳ್ತಿರ್ತಾರೆ, ಅಪ್ಪ ಅಮ್ಮ ಹಿರಿಯರು ಹೇಳ್ತಿರ್ತಾರೆ. ಹಾಗಾಗಿ SLC ನಾವು ಕಷ್ಟಪಟ್ಟು SLC ಓದ್ಬಿಟ್ರೆ ಆಯಿತು ಅಂತ. ಆಮೇಲೆ ಅನಿಸ್ತಾ ಹೈಸ್ಕೂಲಿಗೆ ಬಂದಾಗ ನಿಧಾನಕ್ಕೆ ಅನಿಸುತ್ತೆ, ಒಂದು ಡಿಗ್ರಿ ಮಾಡಿಬಿಟ್ರೆ ಆಯ್ತಪ್ಪ, ಯಾಕಂದರೆ ಆಮೇಲೆ ನಾವು ಓದಬೇಕಾಗಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು, ನನಗೆ ಈ ಸ್ಕೂಲು ಕಾಲೇಜು ಈ ಸಮಸ್ಯೆನೇ ಇರಲ್ಲ, ಎಕ್ಸಾಮು ಟೆಸ್ಟು ಈ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ. ಸರಿ, SLCಲೆಲ್ಲ ಹಂಗೂ ಹಿಂಗೂ ಓದಿದ್ವಿ. ಆಮೇಲೆ ನೋಡಿದ್ರೆ ಯಾವ ಕೋರ್ಸ್ ತೊಗೋಬೇಕು, 26 ಆಲೋಚನೆಗಳು ಸರಿ ಅಂತ ಯಾವುದೋ ತೆಗೆದುಕೊಳ್ತೀವಿ. ಆಮೇಲೆ PUC ಅದೊಂದು ಟರ್ನಿಂಗ್ ಪಾಯಿಂಟು, ಜೀವನ ನಿರ್ಧಾರ ಮಾಡುತ್ತೆ ಇತ್ಯಾದಿ ಎಲ್ಲ ಹೇಳ್ತಾರೆ ನಮಗೂ ಕೂಡ. ಅದೇ ರೀತಿ ಇಡೀ ಸಮಾಜ ಬೆಳಗ್ಗೆ ಕಾಲೇಜು, ಸಾಯಂಕಾಲ ಟ್ಯೂಷನ್ಸ್ ಅಂತೆ, ಅದಂತೆ ಇದಂತೆಲ್ಲ ಓಡಾಡ್ತೀವಿ. ಆಮೇಲೆ ಏನೇನೋ ಮಾಡ್ತೀವಿ. ಆಮೇಲೆ ಇಂಜಿನಿಯರಿಂಗೋ, ಡಾಕ್ಟ್ರೋ, ಇಲ್ಲ ಡಿಗ್ರಿನೋ, ಇನ್ನೇನದಕ್ಕೂ ಹೋಗ್ತೀವಿ. ಅದೆಲ್ಲ ಓದಿ ಕಷ್ಟಪಟ್ಟು ಹಂಗೂ ಹಿಂಗೂ ಮಾಡಿ ಏನೋ ಒಂದಷ್ಟು ಓತ್ಲ ಹೊಡೆದು ಏನೋ ಮಾಡ್ಕೊಂಡು ಒಟ್ಟು ಡಿಗ್ರಿನೋ ಮಾಸ್ಟರ್ ಡಿಗ್ರಿನೋ ಮುಗಿಸಾದ್ಮೇಲೆ ಇನ್ಮೇಲೆ ನಾನು ಓದಬೇಕಾಗಿಲ್ಲ ಅಂತ ಅನ್ನೋಷ್ಟೊತ್ತಿಗೆ ನಮ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಕ್ಯಾಂಪಸ್ ಇಂಟರ್ವ್ಯೂ ಬರುತ್ತೋ ಇಲ್ವೋ, ಕ್ಯಾಂಪಸ್ ಸೆಲೆಕ್ಷನ್ ಆಗ್ತೀನೋ ಇಲ್ವೋ, ಆದರೆ ಒಳ್ಳೆ ಕಂಪ್ನಿ ಸಿಗುತ್ತೋ ಇಲ್ವೋ, ಇಲ್ಲ ನಂಗೆ ಒಳ್ಳೆ ಕೆಲಸ ಸಿಗುತ್ತೋ ಇಲ್ವೋ, ಒಳ್ಳೆ ಸಂಬಳ ಸಿಗ್ಬೋದು, ಅಲ್ಲಿ ಕೆಲಸ ಹೆಂಗಿದೆಯೋ ಇಲ್ವೋ, ಹಣ ಸಿಗ್ಬೋದು, ಒಳ್ಳೆ ಕೆಲಸನೂ ಸಿಗ್ಬೋದು, ಮತ್ತು ಅಲ್ಲಿ ಕಂಪ್ನಿಲಿ ಎನ್ವಿರಾನ್ಮೆಂಟ್ ಹೆಂಗಿದೆಯೋ ಏನೋ, ಕೊಲೀಗ್ಸ್ ಹೆಂಗಿದಾರೋ ಏನೋ, ಹೀಗೆ 26 ಸಿಗುತ್ತೆ. ಅದು ಸಿಕ್ಕಿದ್ಮೇಲೆ ಅನಿಸುತ್ತೆ ನಮಗೊಂದು ಒಳ್ಳೆ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ. ಒಂದೊಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಸ್ವಲ್ಪ ಕೆಲಸ ಕಡಿಮೆ ಇರಬೇಕು, ಸಮಸ್ಯೆ ಇರಬಾರ್ದು, ಕಿರಿಕಿರಿ ಇರಬಾರ್ದು, ನಮಗೆ ಸ್ವಲ್ಪ ಇನ್ಕ್ರಿಮೆಂಟ್ಸ್ ಬೇಗ ಆಗಬೇಕು ಅಂತ. ಅದಾದಮೇಲೆ ನಂಗೊಂದು 2 ವೀಲರ್ಸ್ ತೊಗೊಂಡೆ. 2 ವೀಲರ್ಸ್ ಸಾಕಾಗಲ್ಲ, 4 ವೀಲರ್ಸ್ ಬೇಕು, ತೊಗೊಂಡೆ. ನನ್ನದೇ ಒಂದು ಮನೆ ಕಟ್ಕೊಂಡೆ. ಆಮೇಲೆ ಇಷ್ಟೆಲ್ಲ ಇದೆ, ಒಬ್ಬರೇ ಇದ್ದು ಬೇಜಾರಾಗ್ತಿದೆ ಅಲ್ಲ, ಒಬ್ಬರಿಗೆ ಯಾರು ಭಾಳ ಸಂಗಾತಿ ಬೇಕು ಅಂತ. ಸರಿ, ಭಾಳ ಸಂಗಾತಿನೂ ಸಿಕ್ಕದ. ಆಮೇಲಿಂದ ಮಕ್ಕಳು, ಅವ್ರನ್ನ ನೋಡ್ಕೊ, ಅವ್ರನ್ನ ದೊಡ್ಡವರನ್ನಾಗಿ ಮಾಡು, ಅದು ಮಾಡು, ಇದು ಮಾಡು, ಹೀಗೆ ನಿರಂತರವಾಗಿ ಒಂದಲ್ಲ ಒಂದು ನಮ್ಮ ಆಸೆಗಳು ಲಿಸ್ಟು ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ. ಇದೆಲ್ಲ ಅರ್ಥ ಆಗೋಷ್ಟೊತ್ತಿಗೆ ನಮಗೆ ವೃದ್ಧಾಪ್ಯ ಬಂದು ಹೋಗಿರುತ್ತೆ. ಇನ್ನು ಜೀವನದಲ್ಲಿ ಸುಮ್ಮನೆ ಇರುವಂಥದ್ದು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಹೀಗೆ ಒಂದಾದ್ಮೇಲೆ ಒಂದು, ಇದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ನಾನು ಹೇಳ್ತಾ ಇರೋದು ಒಂದಾದ್ಮೇಲೆ ಒಂದು ಹೇಗೆ ನಮ್ಗಳಿಗೆ ಆಸೆಗಳು ಇದೊಂದು ಆಗ್ಬಿಟ್ರೆ ಸಾಕಪ್ಪ ಅನ್ನೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. ಜೀವನದಲ್ಲಿ ನಾವು ಭಗವಂತನ ಹತ್ರ ಹುಟ್ಟಿದಾಗಿಂದ ಸಾಯುವವರೆಗೂ ಇದೊಂದು ಆಗ್ಬಿಟ್ರೆ ಸಾಕು ಅಂತ ನಾವು ಹೇಳಿದವರು, ಅದೊಂದು ಆಗ್ಬಿಟ್ರೆ ಸಾಕು ಅಂತ ನಾವು ಯಾವತ್ತೂ ಕೂತ್ಕೊಳ್ಳೋಕೆ ಆಗೋದೂ ಇಲ್ಲ. ಅದೇ ಜೀವನದ ಒಂದು ವೈಶಿಷ್ಟ್ಯ, ಅದೇ ಮಾಯೆ. ಹಾಗೆ ಆಸೆ ಅನ್ನುವಂಥ ಮಡಿಕೆಯನ್ನು ಯಾವಾಗಲೂ ತುಂಬಿಸ್ಲಿಕ್ಕೆ ಆಗೋದೇ ಇಲ್ಲ. ಕೊಪ್ಪರಿಗೆ ಹಣವನ್ನು ಹೇಳ್ತಾ ಶ್ರೀರಾಮಕೃಷ್ಣರು, ನೋಡಪ್ಪ, ಈ ಆಸೆಗಳನ್ನು ತುಷ್ಟಿ ಮಾಡ್ಕೊಳ್ಳೋಕ್ಕಾಗಲ್ಲ, ಜಗತ್ತಿನಲ್ಲಿ ನೀನು ಅಂದ್ಕೊಂಡಂಗೆ ಯಾವಾಗಲೂ ಇರಲಿಕ್ಕೆ ಆಗೋದೂ ಇಲ್ಲ. ಈ ರೀತಿಯಾದಂತಹ ಅತ್ಯಂತ ಸೂಕ್ಷ್ಮವಾದ ಅತ್ಯಂತ ಗಹನವಾದ ವಿಚಾರಗಳನ್ನು, ಉನ್ನತವಾದ ತಾತ್ವಿಕ ವಿಚಾರಗಳನ್ನು ಸುಂದರವಾದ ಕಥೆಗಳ ಮೂಲಕ, ಇಲ್ಲ ಸರಳವಾದ ಅವರ ವಾಕ್ಯಗಳ ಉಪದೇಶಾಮೃತದ ಮೂಲಕ ನಮಗೆಲ್ಲ ಅರ್ಥ ಮಾಡಿಸ್ತಾ ಇರುವಂಥದ್ದು ಶ್ರೀರಾಮಕೃಷ್ಣರ ಉಪದೇಶದ ವೈಶಿಷ್ಟ್ಯ.
ಹಾಗಾಗಿ ಇದೊಂದು ಸತ್ಸಂಗ. ಇಂತಹ ಸದ್ವಿಚಾರಗಳನ್ನು ನಾವು ಮತ್ತೆ ಕೇಳ್ತಾ ಇರಬೇಕು, ಮತ್ತೆ ತಿಳ್ಕೊಳ್ಬೇಕು. ನಾವು ನಮ್ಮಲ್ಲಿ ವಿವೇಕವನ್ನು ಜಾಗೃತಿ ಮಾಡಿಕೊಳ್ಬೇಕು. ಆವಾಗ ಮಾತ್ರ ನಾವು ಆನಂದದ ಜೀವನವನ್ನು, ಶಾಂತಿಯ ಜೀವನವನ್ನು, ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಸಾಧ್ಯ. ಇಲ್ಲ ಅಂತ ಅಂದರೆ ದೇವರೇ ಗತಿ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಮಾಯೆ ಸಂಸಾರ ಚಕ್ರದಲ್ಲಿ ನಾವು ಸಿಗಾಕೊಂಡು ಒದ್ದಾಡ್ತಿರ್ತೀವಿಲ್ಲ ಅಂತ ಅಂದರೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಚಿಂತೆ ಬಿಡೋದು ಅಂತ ಹೇಳಿ ನಿಶ್ಚಿಂತೆಯಾಗಿರುವಂಥವ್ರು ನಾವು ಯಾರನ್ನೂ ಕಾಣುವುದಿಲ್ಲ ಅಂತೇಳಿ ದಾಸರು ಕೂಡ ತುಂಬ ಚೆನ್ನಾಗಿದ್ದಾರೆ. ಚಿಂತೆಯ ಸುಳಿಯಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿಲ್ಲ ಅಂತಂದರೆ. ಹಾಗಾಗಿ ಅದಕ್ಕೆ ವಿವೇಕ ಅನ್ನುವಂತಹ ಒಂದು ಶಕ್ತಿ ಬಹಳ ಮುಖ್ಯ. ಇಲ್ಲ ಭಗವದ್ ಭಕ್ತಿ ಅಂತಾದರೂ ಹೇಳ್ಬೋದು, ಇಲ್ಲ ಆತ್ಮಜ್ಞಾನ ಅಂತಾದರೂ ಹೇಳ್ಬೋದು, ಇಲ್ಲ ವಿವೇಕ ಅಂತಾದರೂ ಹೇಳ್ಬೋದು. ಇದು ನಮಗೆ ಬಹಳ ಮುಖ್ಯ. ಇದೆಲ್ಲವೂ ಕೂಡ ಜಾಗೃತವಾಗುತ್ತೆ, ನಮ್ಮಲ್ಲಿ ಹೆಚ್ಚಾಗುತ್ತೆ. ಶ್ರೀರಾಮಕೃಷ್ಣರ ಜೀವನವನ್ನು, ಉಪದೇಶಗಳನ್ನು ಅಧ್ಯಯನ ಮಾಡೋದ್ರಿಂದ, ಇಲ್ಲ ಯಾವುದೇ ಸಾಧು ಸಂತರ ಶಾಸ್ತ್ರ ಗ್ರಂಥಗಳ ಅಧ್ಯಯನ, ಆ ವಿಚಾರಗಳ ವಿಮರ್ಶೆ, ವಿಚಾರಗಳ ಚಿಂತನ ಮಂಥನ ಮಾಡ್ತಾ ಇರಬೇಕು. ಆವಾಗ ನಮ್ಗೆ ಹೇಗೆ ಒಂದು ಮೂಗುದಾರ ಇದ್ದಾಗ ನಾವು ಹಸುವನ್ನು, ಇಲ್ಲ ಅಂದರೆ ಎತ್ತನ, ಇಲ್ಲ ಅಂದರೆ ಕುದುರೆಯನ್ನು ನಾವು ನಿಯಂತ್ರಿಸ್ಕೊಂಡು ನಮಗೆ ಬೇಕಾದಿತ್ತು ನಾವು ನಡೆಸ್ಕೊಂಡು ಹೋಗ್ಬೋದು. ಅದೇ ರೀತಿಯಲ್ಲಿ ಈ ನಮ್ಮ ಮನಸ್ಸಿಗೂ ಕೂಡ ಒಂದು ಲಗಾಮನ್ನು ಹಾಕ್ಕೊಂಡು ನಾವು ನಮಗೆ ಬೇಕಾದಿತ್ತು ನಾವು ಜೀವನವನ್ನು ನಿರ್ದಿಷ್ಟ ರೀತಿಯಲ್ಲಿ ಮತ್ತು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಸಕಾರಾತ್ಮಕವಾಗಿ ಮಾಡಬೇಕಂತಂದರೆ ನಮ್ಮ ಮನಸ್ಸಿಗೆ ಒಂದು ಲಗಾಮ್ ಬೇಕು. ಆ ಲಗಾಮ್ ಯಾವುದಪ್ಪ ಅಂದರೆ ವಿವೇಕ, ಇಲ್ಲ ಭಕ್ತಿ, ಇಲ್ಲ ಜ್ಞಾನ. ಅದಕ್ಕೋಸ್ಕರ ಇಂತಹ ಸತ್ಸಂಗಗಳನ್ನು ನಾವು ಕೇಳ್ತಾ ಇರಬೇಕು. ಆತ್ಮೀಯ ಶ್ರೋತೃಗಳೇ, ಇಷ್ಟೊತ್ತುವರೆಗೂ ಕೂಡ ತುಂಬ ಆಸಕ್ತಿಯಿಂದ ಈ ಕಥೆಗಳನ್ನೆಲ್ಲ ಮತ್ತು ಈ ಸದ್ವಿಚಾರಗಳನ್ನೆಲ್ಲ ಕೇಳಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು. ದಿವ್ಯತ್ರಯರು ನಮಗೆಲ್ಲರೂ ಕೂಡ ಆ ವಿವೇಕವನ್ನು, ಜ್ಞಾನ, ಭಕ್ತಿಯನ್ನು ಕೊಡಲಿ ಅಂತೇಳಿ ಅವರಲ್ಲಿ ಪ್ರಾರ್ಥಿಸ್ತಾ ಈ ಕೆಲವಿನ ಮಾತಿನ ಪುಷ್ಪಗಳನ್ನು ಅವರ ಅಡಿದಾವರಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ವಿರಮಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.